ಸಮಸ್ತ ಕನ್ನಡದ ಕುಲಕೋಟಿಗೆ ಈ ನಿಮ್ಮ ಶಿವರಾಜ್ KR ಪೇಟೆ ಹಾಗೂ ಅಂಕಿತಾ ಗೌಡ ಮಾಡುವ ನಮಸ್ಕಾರಗಳು. 3 ಗಂಟೆ ಪರ್ಮನೆಂಟು, ಅದೇ ಈ ನೆಲದ ಸೆಂಟಿಮೆಂಟು ಅಂತ ಹೇಳ್ತಾ 7 ಜನ್ಮದ ಕಮಿಟ್ಮೆಂಟ್ ಕೊಟ್ಟಿರುವಂತಹ ಸತಿಪತಿಗಳ ಸಪ್ತಪದಿಯ ಕಥೆಯೇ ಆದರ್ಶ ದಂಪತಿಗಳು. ಪವರ್ಡ್ ಬೈ ನಂದಿನಿ ನ್ಯಾಚುರಲಿ ನ್ಯೂಟ್ರಿಷಿಯಸ್ ಮತ್ತು ಆಚಿ ಸಾಂಬಾರ್ ಪುಡಿ. 1 ದಶಕಗಳ ಕಾಲ ಅದೆಷ್ಟೋ ದಂಪತಿಗಳನ್ನ ಆಡಿಸಿ ನಗಿಸಿ ಕುಣಿಸಿ ಮೆರೆಸಿದಂತಹ ಈ ನಿಮ್ಮ ಪ್ರೀತಿಯ ಆದರ್ಶ ದಂಪತಿಗಳು ಮತ್ತೆ ನಿಮ್ಮ ಮುಂದೆ ಬಂದಿದೆ. ಅದು ಬೆಣ್ಣೆ ನಗರಿ ದಾವಣಗೆರೆಯಲ್ಲಿ ಶುರು ಮಾಡ್ತಿರೋದು ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾದಂತಹ ವಿಷಯ. ನಿಮ್ಮ ಮುಂದೆ ಆದರ್ಶ ದಂಪತಿ ಕಾರ್ಯಕ್ರಮ ಶುರು ಮಾಡ್ತಾ ಇರೋದು ನಮಗೆ ಬಹಳ ಖುಷಿ ಇದೆ. ನಿಮ್ಮ ಪ್ರೀತಿ ಆಶೀರ್ವಾದ ಇರುತ್ತೆ ಅಲ್ವಾ? ಆಕ್ಚುಲಿ ದಾವಣಗೆರೆಯಲ್ಲಿ ಕಾರ್ಯಕ್ರಮ ಶುರು ಮಾಡ್ತಾ ಇರೋದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಐತೆ. ಯಾಕಂತಂದ್ರೆ ಇದು ಕರ್ನಾಟಕದ ಹೃದಯ ಭಾಗ ಅಂತ ಹೇಳ್ತಾರೆ. ಈಗ ಕಾರ್ಯಕ್ರಮದ ಬಗ್ಗೆ ನಾವು ತಿಳ್ಕೊಂತ ಹೋಗ್ಬೇಕಾಗತ್ತೆ. ಅಂಕಿತವ್ರೆ, ನಮ್ಮ ಆದರ್ಶ ದಂಪತಿಗಳು ಕಾರ್ಯಕ್ರಮದಲ್ಲಿ ಒಟ್ಟು 3 ಸುತ್ತುಗಳಿರುತ್ತೆ. 3 ಸುತ್ತಿನಲ್ಲೂ ಯಾರು ವಿನ್ನರ್ ಆಗಿ ಹೊರಹೊಮ್ತಾರೋ ಅವರಿಗೆ ಅಲ್ಲೇ ಡ್ರಾ, ಅಲ್ಲೇ ಬಹುಮಾನ ಕೊಡಲಾಗತ್ತೆ. ಆದರೆ ಅಲ್ಲ, ಸ್ವಲ್ಪ ನಿಧಾನ ಮಾಡಿ, ಪ್ರಶ್ನೆಗಳಿರ್ತವೆ. ಆಯ್ತು ಕೇಳಿ. ಅಕಸ್ಮಾತ್ ಟೈ ಆಗ್ಬಿಡ್ತಪ್ಪ, ಅದಕ್ಕೂ ನಮ್ಮ ಹತ್ರ ಒಂದ್ ಸೊಲ್ಯೂಷನ್ ಇದೆ. ಯಾವುದೇ ಸುತ್ತಿನಲ್ಲಿ 2 ಅಂಕ ಒಂದೇ ಇದ್ರೆ ಅವರಿಗೊಂದು ಸ್ಪೆಷಲ್ ಗೇಮ್ ಆಡಿಸ್ತೀವಿ. ಇನ್ನೂ ಒಂದು ಗೇಮ್ ಆಡುವಂತ ಅವಕಾಶ ಸಿಗುತ್ತೆ ಜೋಡಿಗಳಿಗೆ. ಹೌದು. ಓಕೆ. ಹಾಗೆ ಮತ್ತೊಂದು ವಿಶೇಷವಾದ ವಿಚಾರ ಏನಂದ್ರೆ 3ನೇ ಸುತ್ತು ಅಂದ್ರೆ ನಮ್ಮ ಲಾಸ್ಟ್ ರೌಂಡ್ ಬಹಳ ಸ್ಪೆಷಲ್ ರೌಂಡ್. ಆ ರೌಂಡ್ ನಲ್ಲಿ ಯಾವ ದಂಪತಿ ವಿನ್ ಆಗ್ತಾರೋ ಅವರೇ ಈ ಸಂಚಿಕೆಯ ಆದರ್ಶ ದಂಪತಿ ಆಗ್ತಾ ನಾವು ಘೋಷಣೆ ಮಾಡ್ತೀವಿ. ಓಕೆ, ಹಾಗೆ ಅವ್ರಿಗೆ ಸಿಗುತ್ತೆ ಬಂಪರ್ ಬಹುಮಾನ ಕೂಡ. ಎಲ್ಲಾ ಸುತ್ತಿಗಿಂತ ಜಾಸ್ತಿ ಬಹುಮಾನ ಆ ಸುತ್ತಿನಲ್ಲಿ ಸಿಗತ್ತೆ. ಸೂಪರ್. ಈಗ ಸೆಲೆಕ್ಷನ್ ಪ್ರೋಸೆಸ್ ಹೆಂಗ್ ಶುರು ಆಗುತ್ತೆ? ಆಸ್ ಯೂಶುವಲ್ ನಾವು ಈಗ ಆಲ್ರೆಡಿ ಹೇಳಿದ್ವಿ, ದಂಪತಿಗಳು ವಿಡಿಯೋ ಮಾಡಿ ನಮ್ಮ ವಾಹಿನಿಗೆ ಕಳಿಸ್ಕೊಡಿ ಅಂತ ಒಂದು ನಂಬರ್ ಕೂಡ ಕೊಟ್ಟಿದ್ವಿ. ಹೌದು. ಸಾಕಷ್ಟು ಅದ್ಭುತ ರೆಸ್ಪಾನ್ಸ್ ಬಂದಿದೆ. ಆ ವಿಡಿಯೋಗಳಲ್ಲಿ 2 ದಂಪತಿಯನ್ನ ನಾವು ಸೆಲೆಕ್ಟ್ ಮಾಡ್ತೀವಿ. ಅದರ ಜೊತೆಗೆ ಬೆಳಗ್ಗಿನಿಂದ ಬಂದು ಫಾರ್ಮ್ ನ ಫಿಲ್ ಮಾಡಿ ಇಲ್ಲೊಂದಷ್ಟು ಜನ ದಂಪತಿಗಳು ಆಗಮಿಸಿದ್ದಾರೆ. ಅವ್ರಿಗೂ ಒಂದು ಕೂಪನ್ ಕೋಡ್ ಕೊಟ್ಟಿದೀವಿ. ಇಲ್ಲೊಂದು ಲಕ್ಕಿ ಡಿಪ್ ಎತ್ತೀವಿ. ಅದರಲ್ಲಿ 2 ದಂಪತಿಯನ್ನ ಸೆಲೆಕ್ಟ್ ಮಾಡ್ತೀವಿ. ಓ, ಆಲ್ರೆಡಿ ವಿಡಿಯೋ ಕಳಿಸಿರುವಂತ 2 ದಂಪತಿಗಳು ಸೆಲೆಕ್ಟ್ ಆಗಿರ್ತಾರೆ. ಇನ್ನ 2ರನ್ನ ನಾವು ಇಲ್ಲೇ ಸೆಲೆಕ್ಟ್ ಮಾಡ್ತೀವಿ. ಕರೆಕ್ಟ್. ಓಕೆ, ಓಕೆನಾ? ಹಾಗಾದ್ರೆ ಸೆಲೆಕ್ಷನ್ ಪ್ರೊಸೆಸ್ ನ ಶುರು ಮಾಡೋಣ. ಯಾಕ್ ತಡ ಮಾಡೋದು? ಬರ್ಲಿ ಲಕ್ಕಿ ಟಿಪ್ ಡಬ್ಬ. ಓಕೆ, ನಾನೀಗ ಆಲ್ರೆಡಿ ಹೇಳಿದ ಹಾಗೆ ವಿಡಿಯೋ ಕಳಿಸಿ ಸೆಲೆಕ್ಟ್ ಆಗಿರುವಂತ 2 ದಂಪತಿಗಳನ್ನ ಈಗ ಹೆಸರನ್ನ ಹೇಳ್ತಾನೆ. ಮೊದಲ ದಂಪತಿ ಸುನೀತಾ ಹಾಗೆ ರಾಘವೇಂದ್ರ ಅವರು. ವೆಲ್ಕಮ್ ಸರ್, ಕಂಗ್ರಾಚುಲೇಷನ್. ನೇರವಾಗಿ ಸೆಲೆಕ್ಟ್ ಆಗಿದ್ದೀರಾ. ವಿಡಿಯೋ ಕಳಿಸಿ ಮೊದಲನೇ ಪೋಡಿಯಂ ಹತ್ರ ಬರ್ಬೇಕು. ವಿಟಿ ಕಳಿಸಿ ಸೆಲೆಕ್ಷನ್ ಆಗಿರುವಂತ ಮತ್ತೊಂದು ದಂಪತಿ ಪೂರ್ಣಿಮಾ ಹಾಗೆ ಉಜ್ವಲ್. ಸೂಪರ್, ಕಂಗ್ರಾಚುಲೇಷನ್ ಸರ್. ನೇರವಾಗಿ ಆಯ್ಕೆ ಆಗಿದ್ದೀರಾ. ದಯವಿಟ್ಟು ಈ ಪೋಡಿಯಂಗೆ ಬರಬೇಕು. ಓಕೆ ಮೇಡಮ್ ಅವರೇ, ನಿಮ್ ಕೆಲಸ ನೀವು ಮುಗಿಸಿದೀರಾ. ಆಲ್ರೆಡಿ ವಿಡಿಯೋ ಕಳಿಸಿ ಸೆಲೆಕ್ಟ್ ಆಗಿರುವಂತ 2 ಜೋಡಿಗಳು ಇದ್ದಾರೆ. ಈಗ ನಾವು ಇಲ್ಲಿರುವಂತ ಆಡಿಯನ್ಸ್ ಇಂದನೇ ಜೋಡಿಗಳನ್ನ ಸೆಲೆಕ್ಟ್ ಮಾಡ್ಬೇಕು. ಹೌದು. ಓಕೆ, ಅದಕ್ಕೆ ನಾನೊಂದು ಕೆಲಸ ಮಾಡ್ತೀನಿ. ಇಲ್ಲೊಬ್ಬ ಪುಟಾಣಿ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ತಾನೆ. ಅವನ್ನೇ ಕರ್ದ್ ಬಿಡೋಣ. ನೀನೇ ಬಾ ಮೇಲ್ಗಡೆ. ನೋಡಪ್ಪ, ಈಗ ಇದ್ರೊಳಗಡೆ ಎಷ್ಟೋ ಜೋಡಿಗಳ ಹೆಸರುಗಳಿದೆ, ಸರಿನಾ? ನೀನು ಕೈ ಹಾಕಿ 1 ಜೋಡಿ ತೆಗಿಬೇಕು. 2 ಜೋಡಿ ಸೆಲೆಕ್ಟ್ ಮಾಡ್ಬೇಕು ನೀನು. ಓಕೆನಾ? ತೆಗಿತೀಯಾ? ಓಕೆ, ಜೋರಾಗಿ ಹೇಳಮ್ಮ. ಭುವನೇಶ್ವರಿ ಪ್ರಸನ್ನ. ಭುವನೇಶ್ವರಿ ಪ್ರಸನ್ನ. ಕಂಗ್ರಾಚುಲೇಷನ್. ಬನ್ನಿ ಪೋಡಿ. ಅಪ್ಪ ಅಮ್ಮ ಬಂದವ್ರನಾ? ಎಲ್ಲವ್ರೆ? ಇಲ್ಲೇ ಅವರಾ? ಹಂಗಾರೆ ನೀನ್ ಬೇರೆಯವ್ರನ್ನ ಕರಿಯಪ್ಪ. ಸಂಗೀತ. ಕಂಗ್ರಾಚುಲೇಷನ್ಸ್. ಬನ್ನಿ. ಕಂಗ್ರಾಟ್ಸ್. ಓಕೆ, 4 ಜೋಡಿಗಳು ಈಗ ನಮ್ಮ ವೇದಿಕೆ ಮೇಲೆ ರೆಡಿ ಇದ್ದಾರೆ. ಈಗ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಂತ ಸಮಯ. ಸರ್, ತಮ್ಮ ಹೆಸರು, ತಮ್ಮ ವೈಫ್ ಹೆಸರು? ಸರ್ ನಮಸ್ತೆ, ರಾಘವೇಂದ್ರ ಸುನೀತಾ ಅಂತ ಹೇಳಿ, ದಾವಣಗೆರೆ ಸರ್. ದಾವಣಗೆರೆನೆ. ಏನ್ ಮಾಡ್ಕೊಂಡಿದ್ದೀರಾ ಸರ್? ಸರ್ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಲ್ಲಿ FDC ಆಗಿ ವರ್ಕ್ ಮಾಡ್ತಿದ್ದೀನಿ ಸರ್. ಸೂಪರ್ ಸರ್. ಮೇಡಮ್ ನೀವು? ನಮಸ್ತೆ, ನನ್ನ ಹೆಸರು ಸುನೀತಾ ರಾಘವೇಂದ್ರ ಅಂತ, ದಾವಣಗೆರೆ ಸರ್. ನಾನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಗರ್ಲ್ಸ್ ಹಾಸ್ಟೆಲ್ ಅಲ್ಲಿ ಕುಕ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಓಕೆ, ಸೂಪರ್. ಎಷ್ಟು ವರ್ಷ ಆಯ್ತು ಮದ್ವೆ ಆಗಿ? ಮದ್ವೆ ಆಗಿ 14 ವರ್ಷ ಆಗಿದೆ. ಎಷ್ಟು?
14 ವರ್ಷ 14 ವರ್ಷ 14 ವರ್ಷ. ಯಾರ್ದು ವನವಾಸ ಮುಗಿತು? ವನವಾಸ ಏನಿಲ್ಲ ಸರ್, ಅನನ್ಯವಾದ ಸಂಸಾರ ನಮ್ದು. ಓಕೆ, ಅನ್ಯೂನ್ಯವಾಗಿ ಇರಿ, ಅದನ್ನೇ ನಾವು ಬಯಸೋದು. ಆದರ್ಶ ದಂಪತಿಗಳಾಗಿ ಇರಿ ಅಂತಾನೆ ಬಯಸೋದು. ಮಕ್ಕಳು 3 ಜನ ಗಂಡ್ ಮಕ್ಳು ಸರ್. 3 ಜನ ಮಕ್ಕಳು 3 ಜನ. 14 ವರ್ಷಕ್ಕೆ. ಶಬಾಷ್. ಓಕೆ, ನಮ್ಮ ಎರಡನೇ ಜೋಡಿ. ನನ್ನ ಹೆಸರು ಉಜ್ವಲ್ ಅಂತಂದೆ, ಗ್ರಾಸರಿ ಶಾಪ್ ಇದೆ, ಹೋಲ್ಸೇಲ್ ಅಂಡ್ ರಿಟೇಲ್. ಪೂರ್ಣಿಮಾ ಅಂತ ಹೇಳ್ಬಿಟ್ಟು ಹೌಸ್ ವೈಫ್. ನಮ್ಗೆ 12 ವರ್ಷ ಆಯ್ತು ಮದ್ವೆ ಆಗಿ, ಹಾ ಹಾ. 2 ಮಕ್ಳಿದ್ದಾರೆ. ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ಲವ್ ಕಮ್ ಅರೇಂಜ್ ತರನೇ ಅದು. ನೀವು ಒಂದು Love ಮಾಡಿದ್ರು. ಗೊತ್ತಾ ಕ್ವಶನ್ ಕೇಳುತ್ತೆ ನಮ್ಮ ಮುಖದಲ್ಲಿ. ಅಲ್ಲ, ಅವ್ರು ಲವ್ ಮಾಡಿದ್ರು, ಆಮೇಲೆ ಅರೇಂಜ್ ಮಾಡ್ಕೊಂಡು ಮದುವೆ ಮಾಡ್ಲೇ ಕೊಡ್ಬೇಕಾಯ್ತು. ಆಕ್ಚುಲಿ ಫಸ್ಟ್ ನೋಡಿದ್ದು, ಆಮೇಲೆ ಇಷ್ಟಪಟ್ರು. ಅದ್ ನಮ್ಮ ಮನೇಲಿ ಕೊಡಲ್ಲ ಅಂತ ಅಂತಿದ್ರು, ಇಷ್ಟಪಟ್ಟು ಆಮೇಲೆ ಮತ್ತೆ ಅರೇಂಜ್. ಪ್ರತಿಯೊಂದು ಜೋಡಿಗಳ ಕಥೆಗಳು ಇರ್ತವೆ, ಅದನ್ನ ಕೇಳುವಂತ ಸಮಯ ಇನ್ನೇ ಇದೆ. 3 ರೌಂಡ್ ಇದೆ ಟೋಟಲ್ ಆಗಿ. ಈಗ ಸದ್ಯಕ್ಕೆ ಪರಿಚಯ ಮಾಡ್ಕೊಳ್ಳೋಣ. ನನ್ನ ಹೆಸರು ಭುವನೇಶ್ವರಿ, ನಾನು ಮೇಕಪ್ ಆರ್ಟಿಸ್ಟ್. ಹೌದಾ? ಓಕೆ, ಸೂಪರ್. ಪ್ರಸನ್ನ MM, ನಾನು ಟೀಚರ್ ಆಗಿ ವರ್ಕ್ ಮಾಡ್ತೀನಿ. ಮದ್ವೆ ಆಗಿ ಎಷ್ಟು ವರ್ಷ ಆಯ್ತು ಸರ್? 14 ವರ್ಷ ಆಯ್ತು. ನಿಮ್ದು 14 ವರ್ಷ. ಮಕ್ಳೆಷ್ಟು ಸರ್? ಇಬ್ರು. ನೀವು 3 ಜನ ಮಾಡ್ತೀವಿ. ಅವ್ರ ಆದರ್ಶ ದಂಪತಿಗಳು ಅವರು. ಓಕೆ, ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ಮುಂದಿನ ದಂಪತಿ ಸಂಗೀತ ಅಂತ ಮೇಡಮ್ ನನ್ನ ಹೆಸರು. ನಾವು ಬ್ಯೂಟಿಕ್ ಇದೆ, ಹಾ. ಬ್ಯೂಟಿಕ್ ಅಲ್ಲಿ ವರ್ಕ್ ಮಾಡ್ತೀನಿ ನಮ್ಮ ಮನೆಯವ್ರ ಜೊತೆಗೆ. ನಮ್ಮ ಮದ್ವೆ ಆಗಿ 6 ವರ್ಷ ಆಯ್ತು. ಲವ್ ಮ್ಯಾರೇಜ್ ಅರೇಂಜ್ ಲವ್ ಮ್ಯಾರೇಜ್? ಮ್ಯಾರೇಜ್. ಲವ್ ಮ್ಯಾರೇಜ್. ಓಕೆ. ವಿಶ್ವನಾಥ್ ಅಂತ ಮೇಡಮ್, ಹಾ. ಬ್ಯೂಟಿಕಲ್ ವರ್ಕ್ ಮಾಡ್ತೀನಿ. ಬ್ಲೌಸ್ ಡಿಸೈನ್ಸ್ ಪ್ರತಿಯೊಂದು ಸ್ಟಿಚಿಂಗ್ ಎಲ್ಲ ಮಾಡೋದು. ಸೂಪರ್. 4 ತಂಡಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಕೊನೆ ಸುತ್ತಲ್ಲಿ ಯಾರು ಗೆದ್ದು ಆದರ್ಶ ದಂಪತಿಗಳಾಗ್ತಾರೆ ಅನ್ನೋದು ಗೊತ್ತಿಲ್ಲ, ಆದ್ರೆ 3 ಸುತ್ತುಗಳನ್ನ ನೀವು ಆಡ್ಲೇಬೇಕು. ಸೊ ತಡ ಮಾಡದೆ ನಮ್ಮ ಮೊದಲನೇ ಸುತ್ತಿನ ಕಡೆ ಹೋಗ್ಬಿಡೋಣ. ನಮ್ಮ ಮೊದಲನೇ ಸುತ್ತು ಉಳಿದವರು ಕಂಡಂತೆ. ಉಳಿದವರು ಕಂಡಂತೆ ನಮ್ಮ ಮೊದಲನೇ ಸುತ್ತು. ಈ ಸುತ್ತಿನಲ್ಲಿ ಎಲ್ಲಾ ದಂಪತಿಗೂ ಒಂದೇ ಪ್ರಶ್ನೆಯನ್ನ ಕೇಳ್ತೀವಿ. ಆ ಪ್ರಶ್ನೆಗೆ 4 ಉತ್ತರ ನಾವೇ ತೋರಿಸ್ತೀವಿ. ಆದ್ರೆ ಆ 4 ಉತ್ತರದಲ್ಲಿ ಟಾಪ್ 1 ಅಲ್ಲಿರೋ ಉತ್ತರ ಯಾವುದು, ಟಾಪ್ 2 ಯಾವುದು, 3 ಯಾವುದು, ಆ ತರದ ಒಂದು ಆಪ್ಷನ್ಸ್ ಇರುತ್ತೆ. ಅಂದ್ರೆ ಆ ಪ್ರಶ್ನೆಗೆ ಉತ್ತರನ ನಾವು ಆಲ್ರೆಡಿ ನಮ್ಮ ಟೀಮ್ ಹೋಗಿ ನಮ್ಮ ದಾವಣಗೆರೆನಲ್ಲೇ ಸರ್ವೆ ಮಾಡ್ಕೊಂಡ್ ಬಂದಿರ್ತಾರೆ. ಸೊ ಅದರಲ್ಲಿ ಅತಿ ಹೆಚ್ಚು ಉತ್ತರಗಳು ಯಾವ್ದಕ್ಕೆ ಬಂದಿರುತ್ತೋ ಅದು ಮೊದಲನೇ ಸ್ಥಾನದಲ್ಲಿ ಇರುತ್ತೆ. ಸ್ವಲ್ಪ ಕಡಿಮೆ ಬಂದಿರೋದು 2ನೇ ಸ್ಥಾನ, 3ನೇ ಸ್ಥಾನ, 4ನೇ ಸ್ಥಾನದಲ್ಲಿ ಇರುತ್ತೆ. ಸೊ ನೀವು ಕೊಡೋ ಅಂತ ಉತ್ತರ ಮೊದಲನೇ ಸ್ಥಾನದಲ್ಲಿದ್ರೆ ನಿಮಗೆ ಸಿಗುತ್ತೆ 100 ಅಂಕ. 2ನೇ ಸ್ಥಾನದಲ್ಲಿದ್ರೆ 75 ಅಂಕ, 3ನೇ ಸ್ಥಾನದಲ್ಲಿದ್ರೆ 50 ಅಂಕ, 4ನೇ ಸ್ಥಾನದಲ್ಲಿದ್ರೆ 25 ಅಂಕ. ಓಕೆ, ರೆಡಿನಾ? ಮೊದಲನೇ ಪ್ರಶ್ನೆ ಬರ್ಲಿ ಅಧ್ಯಕ್ಷರೇ. ಗಂಡನ ಜೊತೆ ಜಗಳ ಆದಾಗ ಹೆಂಡತಿ ಹೊಡೆಯೋ ಕಾಮನ್ ಡೈಲಾಗ್ ಏನು? ಓಕೆ, ಅದ್ಭುತವಾಗಿದೆ ಪ್ರಶ್ನೆ. ಅದಕ್ಕೆ ಅದಕ್ಕೆ 4 ಉತ್ತರಗಳನ್ನ ನೀವೇ ಕೊಟ್ಬಿಡಿ. ಯಾಕಾದ್ರೂ ನಿಮ್ಮನ್ನ ಮದುವೆ ಆದ್ನೋ ಅದೇನು ಅಂತ ಹೆತ್ರು ನಿಮ್ಮನ್ನ. ನಿಮಗೆ ನಾನ್ ಸಿಕ್ಕಿರೋದೇ ಹೆಚ್ಚು, ನಾನಾಗಿದ್ಕೆ ನಿಮ್ಮನ್ನ ಸಹಿಸ್ಕೊಂತಾ ಇದ್ದೀನಿ. 4 ಉತ್ತರ ಸರಿ ಉತ್ತರನೇ, ಆದ್ರೆ ಟಾಪ್ 1 ಉತ್ತರ ಯಾವುದು ಅನ್ನೋದನ್ನ ನೀವು ಗೆಸ್ ಮಾಡ್ಬೇಕು. ಮೊದಲನೇದಾಗಿ ಸುನೀತಾ ಹಾಗೂ ರಾಘವೇಂದ್ರ ದಂಪತಿಯಿಂದನೇ ಕೇಳ್ತೀವಿ, ನಿಮ್ಮ ಉತ್ತರ ಯಾವುದು? ಆಪ್ಷನ್ 4 ತಗೊಂತೀನಿ. ನಾನಾಗಿದ್ದಕ್ಕೆ ನಿಮ್ಮನ್ನ ಸಹಿಸ್ಕೊಂಡಿದ್ದೀನಿ. ಯಾರಾದ್ರೂ ಆಗಿದ್ರೆ ಬಿಟ್ಟು ಓಡೋಗ್ಬಿಡ್ತಿದ್ರು. 3 ಮಕ್ಳಾದ್ಮೇಲೆ 14 ವರ್ಷ ಆದ್ಮೇಲೆ 14 ವರ್ಷ ಸಹಿಸ್ಕೊಂಡಿರೋಕೆ ಸರ್, 14 ವರ್ಷ ತನಕ ರಥ ಹೇಳೋದು. 14 ವರ್ಷ ಇವರು ಜೊತೆಲವ್ರು ಅಲ್ವಾ ಮೇಡಮ್? ಅವರು ನಾವು ಸಹಿಸ್ಕೊಂಡಿರೋದಕ್ಕೆ ಸರ್. ಓಕೆ, ಲಾಕ್ ಮಾಡಬಹುದಾ? ಓಕೆ. ಓಕೆ ಓಕೆ. ಪೂರ್ಣಿಮಾ ಹಾಗೂ ಉಜ್ವಲ್ ಸರ್, ನಿಮಗೆ ನಾನು ಸಿಕ್ಕಿರೋದೇ ಹೆಚ್ಚು. ಮೇಡಮ್ ಇನ್ನೊಂದ್ಸಲ ಹೇಳಿ, ಕೇಳಕ್ಕೆ ಚೆನ್ನಾಗಿದೆ. ನಿಮಗೆ ನಾನು ಸಿಕ್ಕಿರೋದೇ ಹೆಚ್ಚು. ಲವ್ ಮಾಡಿ ಮನೆಯವ್ರನ್ನ ಒಪ್ಸಿ ಮದುವೆ ಆಗಿ ನಾನು ಸಿಕ್ಕಿರೋದೇ ಹೆಚ್ಚು. ಅದಕ್ಕೆ ಬೇಕು ಅಂತ ಆಗಿದ್ಕೆ ಸಿಕ್ತಲ್ಲ ಸರ್. ಮಾಡಿದಾರ ಅವರು. ಫೈನಲ್ ನಿಮ್ದು ಉತ್ತರ ಫಿಕ್ಸಾ? ಫಿಕ್ಸ್. ಭುವನೇಶ್ವರಿ ಹಾಗೂ ಪ್ರಸನ್ನ ಮೇಡಮ್, ಫಸ್ಟ್ ಒನ್. ಯಾಕಾದ್ರೂ ನಿಮ್ಮನ್ನ ಮದುವೆ ಆದ್ನ? ಯಾವ್ಯಾವ ಸಂದರ್ಭದಲ್ಲಿ ಈ ತರ ಬೈತಾರೆ? ಮನೆಗೆ ಬೇಗ ಬರ್ಲಿಲ್ಲ ಅಂದ್ರೆ, ಹಾ. ನಾನು ಹೇಳಿ ಟೈಮಿಗೆ ಬರ್ಲಿಲ್ಲ ಅಂದ್ರೆ ಅವಾಗಂತೀನಿ. ಯಾಕಾದ್ರೂ ನಿಮ್ಮನ್ನ ಮದ್ವೆ ಆದ್ನೋ ಹೇಳಿ ಟೈಮಿಗೆ ಬರಲ್ಲ. ಸುಮಾರು ಎಷ್ಟು ಸಲ ಅಂದಿರ್ಬೋದು ಮೇಡಮ್? ಯಾಕೋ ಇಂಟ್ರೆಸ್ಟ್ ಆಗಿದೆ ನಿಮ್ಗೆ ಸರ್, ಕೇಳೋಣ ಒಂದ್ಸಲ ಹೇಳಿ ಸರ್. ಎಷ್ಟು ಸಲ ಅನ್ನಿಸ್ಕೊಂಡಿದ್ರ ಸರ್ ಈ ಸರ? ಎಷ್ಟು ಸಲ? ನಿಮಗೆ ನಾನ್ ಸಿಕ್ಕಿರೋದೇ ಹೆಚ್ಚು, ಯಾಕಾದ್ರೂ ನಿಮ್ಮನ್ನ ಮದುವೆ ಆದ್ನು ಅದೇನು ಅಂತ ಎತ್ತರ ನಿಮ್ಮನ್ನ. ನಾನಾಗಿದ್ಕೆ ನಿಮ್ಮನ್ನ ಸಹಿಸ್ಕೊಂಡಿದೀನಿ 2-3 ಸಲ. 2-3 ಸಲ 14 ವರ್ಷದಲ್ಲಿ ಚಾನ್ಸೇ ಇಲ್ಲ. ಇಲ್ಲ ಸರ್, ತಿಂಗಳಲ್ಲಿ 2-3 ಸಲನಾ? ಇಲ್ಲ ದಿನಕ್ಕೆ? ಇಲ್ಲ ಸರ್, 14 ವರ್ಷದಲ್ಲಿ ಒಂದ್ 2-3 ಸಲ ಅಂದಿದ್ದೀನಿ. ಬಟ್ ಇಬ್ರು ಜಗಳ ಮಾಡೋದು ತುಂಬಾ ಕಡಿಮೆ. ನೀವೇನಂತೀರ ಸರ್ ಸಿಟ್ಟು ಬಂದಾಗ? ಏನೇನ ನಿಮ್ಮನ್ನ ತಡೆದಿರುವವರು ಯಾರು? ನಾನೇನಾರು ಮಾತಾಡ್ದೆ ಅಂದ್ರೆ ಇವ್ರು ಸೈಲೆಂಟ್,
ನನಗೆ ಕಿರ್ಚಿ ನನಗೆ ಸಾಕಾಗಿರ್ಬೇಕು, ಆ ಟೈಮಲ್ಲಿ ಒಂದೊಂದ್ಸಲ ಅಂದಿರ್ತೇನೆ ಅಷ್ಟೇ. ಎಲ್ಲಿ ಪಾಪ ಇವ್ರು ಮಾತಾಡಕ್ಕೆ ಬಿಡ್ತಿಲ್ಲ ನೀವು ಅವಾಗಿಂದ. ಸಂಗೀತ ಹಾಗೂ ವಿಶ್ವನಾಥ್ ಅವರು. ನಾನಾಗಿದ್ದಕ್ಕೆ ನಿಮ್ ಸಹಿಸ್ಕೊಂಡಿದೀನಿ, ಬೇರೆದಾಗಿದ್ರೆ ಬಿಟ್ಟು ಹೋಗೋರು. ಕೇಳಿಸ್ಕೊಳ್ರ ನಿಮ್ ಊಟಕ್ಕೆ ಸೇರಿಸ್ಕೊಂಡಿದ್ದೀರಾ ಅದೆಲ್ಲ ಹೇಳಿ. ಅಲ್ಲ ಸಹ ಪ್ರಪೋಸಲ್ ಅವರೇ ಮಾಡಿ ಡೈಲಾಗ್ ಹೊಡೆದ್ರೆ ಎಲ್ಲಿಗೆ ಬರ್ತದೆ? ಒಬ್ಬೊಬ್ರದ್ದು ಒಂದೊಂದು ಆಪ್ಷನ್ ಚೆನ್ನಾಗಿದೆ. ಓಕೆ, ಎಲ್ಲರದು ಉತ್ತರಗಳು ಲಾಕ್ ಆಗಿದೆ. ಈಗ ಇದರಲ್ಲಿ ಅಧ್ಯಕ್ಷರೇ ಟಾಪ್ 1 ಉತ್ತರ ಯಾವುದು ಅಂತ ನೋಡುವಂತ ಸಮಯ. ನಾನಾಗಿದ್ದಕ್ಕೆ ನಿಮ್ಮನ್ನ ಸಹಿಸ್ಕೊಂಡಿದ್ದೀನಿ. ಸುನೀತಾ ರಾಘವೇಂದ್ರ ಅವರಿಗೆ 100 ಅಂಕಗಳು ಸಿಕ್ಕಿದೆ. ಪೂರ್ಣಿಮಾ ಹಾಗೂ ಉಜ್ವಲ್ ಅವರಿಗೆ ಸಿಗ್ತಾ ಇದೆ 75 ಅಂಕಗಳು. ಭುವನೇಶ್ವರಿ ಹಾಗೂ ಪ್ರಸನ್ನ ದಂಪತಿಗಳಿಗೆ ಸಿಗ್ತಾ ಇದೆ 50 ಅಂಕಗಳು. ಸಂಗೀತ ಹಾಗೂ ವಿಶ್ವನಾಥ್ ದಂಪತಿಗಳಿಗೆ ಸಿಗ್ತಾ ಇದೆ ಸಂಪೂರ್ಣ 100 ಅಂಕಗಳು. ಈಗ ಎರಡನೇ ಪ್ರಶ್ನೆ ಏನು ಅಂತ ನೋಡುವಂತ ಸಮಯ. ಅಧ್ಯಕ್ಷರೇ, ಎರಡನೇ ಪ್ರಶ್ನೆ ಪ್ಲೀಸ್. ಸೊಸೆಯಂದ್ರು ಅತ್ತೆನ ಇಂಪ್ರೆಸ್ ಮಾಡೋಕೆ ಏನೆಲ್ಲ ಸುಳ್ಳು ಹೇಳ್ತಾರೆ? ತವರು ಮನೆ ನೆನಪೇ ಆಗ್ತಿಲ್ಲ ಅತ್ತೆ. ನಾನು ಅಡಿಗೆ ಕಲ್ತಿದ್ದೆ ನಮ್ಮ ಅತ್ತೆಯಿಂದ. ಅತ್ತೆ ಒಂದಿನ ಇಲ್ಲ ಅಂದ್ರು ಮನೆ ಬಿಕೋ ಅನ್ನತ್ತೆ. ಅತ್ತೆನ ನನ್ನ ತಾಯಿ ಅನ್ಕೊಂಡಿದೀನಿ. ಯವ್ವ, ಮೊದ್ಲಿಗೆ ಪೂರ್ಣಿಮಾ ಮತ್ತು ಉಜ್ವಲ್ ಅವರಿಂದ ಶುರು ಮಾಡೋಣ. ಅತ್ತೆನಾ ನನ್ನ ತಾಯಿ ಅನ್ಕೊಂಡಿದೀನಿ. ಲಾಕ್ ಮಾಡ್ಬೋದಾ? ಅವ್ರೇನ ಹಿಂಗಂತವ್ರೆ ತಲೆ. ಇರ್ಲಿ, ನನ್ನ ಆಪ್ಷನ್ ಫೈನಲ್. 4ನೇದು ಫಿಕ್ಸ್. ಈ ಕಡೆ ಭುವನೇಶ್ವರಿ ಹಾಗೂ ಪ್ರಸನ್ನ ಅವರೇ, ಅತ್ತೆನ ನನ್ನ ತಾಯಿ ಅನ್ಕೊಂಡಿದ್ದೀನಿ. ಓಕೆ, ಲಾಕ್ ಮಾಡ್ಬೋದಾ? ಓಕೆ, ಸಂಗೀತ ಹಾಗೂ ವಿಶ್ವನಾಥ್ ದಂಪತಿ. ಫಸ್ಟ್ ಒನ್ ಮೇಡಮ್, ತವರು ಮನೆ ನೆನಪೇ ಆಗಲ್ಲ. ತವ್ರ್ ಮನೆ ನೆನಪೇ. ನಿಮ್ಮ ಅತ್ತೆಗೆ ನೀವು ಇದೇ ಡೈಲಾಗ್ ಹೊಡೆದಿದ್ದಾ? ಇಲ್ಲ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ಅತ್ತೆ. ಓಕೆ. ಸುನೀತಾ ಹಾಗೂ ರಾಘವೇಂದ್ರ ದಂಪತಿ. ಆಪ್ಷನ್ 4 ಅತ್ತೆನ ನನ್ನ ತಾಯಿ ಅನ್ಕೊಂಡಿದ್ವಿ. ಅಯ್ಯೋ, ಎಲ್ಲಾರು ತಾಯಿ ಅನ್ಕೊಂಡಿದಿರಲ್ಲ. ನಾವು ಕರೆಯೋದೇ ಅಮ್ಮ ಅಂತ ಕರಿತೀವಿ ಸರ್ ನಮ್ಮ ಹೌದಾ? ಅತ್ತೆಗೆ. ಸೂಪರ್ ಸೂಪರ್, ಹಂಗೆ ಇರ್ಬೇಕು. ಅತ್ತೆ ಸೊಸೆ ತಾಯಿ ಮಗಳ ತರನೇ ಇರ್ಬೇಕು, ಅವಾಗ್ಲೇ ಖುಷಿ. ಎಲ್ರು ತಮ್ಮ ಉತ್ತರಗಳನ್ನ ಹೇಳಿದಿರಾ? ಯಾವ್ದು ಟಾಪ್ ಅಲ್ಲಿ ಇದೆ ಅಂತ ನೋಡುವಂತ ಸಮಯ. ಓಕೆನಾ ಅಧ್ಯಕ್ಷರೇ, ಸರಿಯಾದ ಉತ್ತರ ಆರ್ಡರ್ ವೈಸ್ ತೋರಿಸಿ. ಟಾಪ್ 1 ಅಲ್ಲಿರೋ ಉತ್ತರ ಕೊಟ್ಟಿರೋದು ಸಂಗೀತ ಮತ್ತು ವಿಶ್ವನಾಥ್ ದಂಪತಿ. ಅವ್ರಿಗೆ ಸಿಗ್ತಾ ಇದೆ ಸಂಪೂರ್ಣ 100 ಅಂಕಗಳು. ನನ್ನ ತಾಯಿ ಅನ್ಕೊಂಡಿದೀನಿ ಅಂತ ಟಾಪ್ 2 ಆನ್ಸರ್ ಕೊಟ್ಟಿದ್ದಾರೆ. 3 ಜನ ಕೊಟ್ಟಿದ್ದಾರೆ. ಸೊ 3 ಜನಕ್ಕೂ ಸಿಗ್ತಾ ಇದೆ ತಲಾ 75 ಅಂಕಗಳು. ಈ ಸುತ್ತಿನ 3ನೇ ಪ್ರಶ್ನೆಯನ್ನ ನೋಡುವಂತ ಸಮಯ. ಅಧ್ಯಕ್ಷರೇ, 3ನೇ ಪ್ರಶ್ನೆ. ಯಾವ ಒಂದು ವಿಚಾರದಿಂದ ಹೆಂಡತಿ ಕೋಪದಲ್ಲಿ ಇದ್ದಾಳೆ ಅಂತ ಗೊತ್ತಾಗತ್ತೆ? ಉತ್ತರಗಳು ತೋರಿಸಿ. ಬೇರೆಯವರ ಜೊತೆ ಜಾಸ್ತಿ ಮಾತಾಡ್ತಾಳೆ, ಸೈಲೆಂಟ್ ಆಗಿರ್ತಾಳೆ, ಒಂದು ಮಾತಲ್ಲಿ ಉತ್ತರ ಕೊಡ್ತಾಳೆ, ಸ್ಟೇಟಸ್ ಹಾಕ್ತಾಳೆ. ಇದನ್ನ ಭುವನೇಶ್ವರಿ ಹಾಗೂ ಪ್ರಸನ್ನ ಅವರು, ನಿಮ್ಮ ಉತ್ತರ ಏನು? ಫಸ್ಟ್ ಒನ್. ಬೇರೆಯವ್ರ ಜೊತೆ ಜಾಸ್ತಿ ಮಾತಾಡ್ತಾಳೆ, ಅವಾಗ ಅನ್ಸುತ್ತೆ ಅವ್ರಿಗೆ ನೀವು ಕೋಪ ಆಗಿದ್ದೀರಾ ಅಂತ. ಯಾಕೋ ನನ್ನ ಹತ್ರ ಬಿಟ್ಟು ಬೇರೆಯವ್ರ ಹತ್ರ ಎಲ್ಲ ಮಾತಾಡ್ತಿದ್ದಾಳಲ್ಲ ಅಂತ. ಫಸ್ಟ್ ಒನ್. ಥರ್ಡ್ ಒನ್, ಒಂದು ಮಾತಲ್ಲಿ ಉತ್ತರ ಕೊಡ್ತಾಳೆ. ಒಂದೇ ಮಾತಲ್ಲಿ ಉತ್ತರ ಕೊಡ್ತಾಳೆ. 1 ವರ್ಡ್ ಆನ್ಸರ್. ಟೀ ಕೊಡು ಅಂತ ಕೇಳಿದ್ರೆ ಕೊಟ್ಟೆ. ಕೊಟ್ಟೆ. ಏನಾದ್ರು ಕೇಳಿದ್ರೆ ಕ್ವಶನ್ ಸಿಟ್ಟು ಒಂದೇ ವರ್ಡ್. ಹಿಂಗೆ ಟೀ ಕೊಡು ಅಂದ್ರೆ ಕೊಟ್ಟೆ, ಊಟ ಕೊಡು ಇಟ್ಟೆ. ಸಂಗೀತ ಮತ್ತು ವಿಶ್ವನಾಥ್ ದಂಪತಿ ಹೇಳಿರೋದು ಒಂದೇ ಮಾತಲ್ಲಿ ಉತ್ತರ ಕೊಡ್ತಾಳೆ. ನಮ್ಮ ಸುನೀತಾ ಹಾಗೂ ರಾಘವೇಂದ್ರ ದಂಪತಿ ಸರ್ ಸೈಲೆಂಟ್ ಆಗಿರ್ತಾಳೆ. ಒಬ್ಬೊಬ್ರದ್ದು ಒಂದೊಂದರ ಟ್ರೀಟ್ಮೆಂಟ್ ಸಿಟ್ಟು ಬಂದಾಗ. ಬೇರೆ ಏನ್ ಮಾತಾಡೋರು ತಡ್ಕೋಬಹುದು ಸರ್, ಸೈಲೆಂಟ್ ಆಗಿದ್ರೆ ತಡ್ಕೊಳಕ್ಕಾಗಲ್ಲ. ಅವಾಗ ಸಿಟ್ಟು ಮಾತ್ರ ಗೊತ್ತಾಗುತ್ತೆ ಸರ್. ಅವಾಗ ಗೊತ್ತಾಗತ್ತಲ್ವ ನಿಮ್ಗೆ? ಓಕೆ, ಲಾಕ್ ಅದು. ಓಕೆ ಸರ್, ಲಾಕ್. ಪೂರ್ಣಿಮಾ ಹಾಗೂ ಉಜ್ವಲ್ ಸರ್, ಥರ್ಡ್ ಒನ್. ಒಂದ್ ಮಾತಲ್ಲೇ ಉತ್ತರ ಕೊಡ್ತಾರೆ. ಓಕೆ, 4 ಜನಗಳು ತಮಗನ್ಸಿದ ಅನಿಸಿಕೆ ಪ್ರಕಾರ ಉತ್ತರನ ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಸರಿಯಾದ ಉತ್ತರಗಳು ಆರ್ಡರ್ ವೈಸ್. ಸೈಲೆಂಟ್ ಆಗಿರ್ತಾಳೆ. ಟಾಪ್ 1 ಉತ್ತರ ಸೈಲೆಂಟ್ ಆಗಿರ್ತಾಳೆ ಅನ್ನೋಂಥದ್ದನ್ನ ಉತ್ತರ ಕೊಟ್ಟಿರೋದು ನಮ್ಮ ಸುನೀತಾ ಹಾಗೂ ರಾಘವೇಂದ್ರ ದಂಪತಿ. ನಿಮಗೆ ಸಿಗ್ತಾ ಇದೆ 100 ಅಂಕಗಳು. ಪೂರ್ಣಿಮಾ ಹಾಗೂ ಉಜ್ವಲ್ ಅವರು ಉತ್ತರ ಕೊಟ್ಟಿರೋದು ಮಾತಲ್ಲೇ ಉತ್ತರ. ಹಾಗೆ ಇನ್ನೊಂದು ದಂಪತಿ ಕೂಡ ಅದೇ ಉತ್ತರ ಕೊಟ್ಟಿದ್ದಾರೆ. ಸೊ ಇಬ್ಬರಿಗೂ ಸಂಗೀತ ಹಾಗೂ ಪೂರ್ಣಿಮಾ ಫ್ಯಾಮಿಲಿ ಅವರಿಗೆ ಸಿಗ್ತದೆ ತಲಾ 75 ಅಂಕಗಳು. ಹಾಗೂ ಭುವನೇಶ್ವರಿ ಪ್ರಸನ್ನ ಅವರಿಗೆ ಸಿಗ್ತಾ ಇದೆ 50 ಅಂಕಗಳು.
ಅಧ್ಯಕ್ಷರೇ, ಕೊನೆ ಪ್ರಶ್ನೆ ಪ್ಲೀಸ್. ಮದುವೆ ನಂತರ ಗಂಡ ಹೆಂಡತಿ ಜಗಳ ಮಾಡೋದಕ್ಕೆ ಇರುವ ಕಾಮನ್ ರೀಸನ್ ಏನು? ಆನ್ಸರ್ಸ್ ಪ್ಲೀಸ್. ಹೇಳಿದ್ದನ್ನ ಮರೆತು ಬಂದಾಗ, ಕರೆಕ್ಟ್ ಟೈಮ್ಗೆ ಮನೆಗೆ ಬರ್ದೇ ಇದ್ದಾಗ, ಮನೆ ಕ್ಲೀನ್ ಮಾಡುವಾಗ ಹೆಲ್ಪ್ ಮಾಡದೇ ಇದ್ರೆ, ಟೈಮ್ ಕೊಡದೇ ಇದ್ದಾಗ. ಈ 4 ಉತ್ತರಗಳಿದೆ. ಅದರಲ್ಲಿ ಟಾಪ್ 1 ಅಲ್ಲಿ ಯಾವ ಉತ್ತರ ಇರುತ್ತೆ ಅಂತ ಸಂಗೀತ ಹಾಗೂ ವಿಶ್ವನಾಥ್ ಅವರಿಂದ ಶುರು ಮಾಡೋಣ. ಮೇಡಮ್ ಸೆಕೆಂಡ್ ಒನ್, ಕರೆಕ್ಟ್ ಟೈಮ್ಗೆ ಮನೆಗೆ ಬರದೇ ಇದ್ದಾಗ. ಓಕೆ, ಸುನೀತಾ ಹಾಗೂ ರಾಘವೇಂದ್ರ ದಂಪತಿ. ಫಸ್ಟ್ ಒನ್ ಹೇಳಿದ್ದನ್ನು ಮರೆತು ಬಂದಾಗ. ಯೂಶುವಲಿ ಮರ್ತು ಬರ್ತೀರಾ? ಅಲ್ಲ, ಬಂದಾಗ ಏನ್ ಕಾನ್ಫಿಡೆನ್ಸ್ ಅಲ್ಲಿ ಹೇಳಿದ್ರಿ ಸರ್ ಹೂ ಅಂತ. ಮರ್ತ್ ಬರ್ತಾರೆ ಮೇಡಮ್ ಎಲ್ಲದನ್ನು. ಓಕೆ, ಲಾಕ್ ಮಾಡೋದಾ? ಲಾಕ್ ಮಾಡಿ ಮೇಡಮ್. ಓಕೆ, ಪೂರ್ಣಿಮಾ ಹಾಗೆ ಉಜ್ವಲ್ ದಂಪತಿ. ಕರೆಕ್ಟ್ ಟೈಮ್ ಮನೆಗೆ ಬರ್ದೇ ಇದ್ದಾಗ. ಭುವನೇಶ್ವರಿ ಪ್ರಸನ್ನ ಅವರೇ, ಸರ್ ಫೋರ್ತ್ ಒನ್, ಟೈಮ್ ಕೊಡದೇ ಇದ್ದಾಗ. ಡಿಫ್ರೆಂಟ್ ಆನ್ಸರ್ ಇವ್ರದ್ದು. ಎಲ್ಲರೂ ಲಾಕ್ ಮಾಡೋದಾ? ಓಕೆ ಅಧ್ಯಕ್ಷರೇ, ಎಲ್ಲರೂ ತಮ್ಮ ಉತ್ತರನ ಕೊಟ್ಟಿದ್ದಾರೆ. ಆದ್ರೆ ನಿಮ್ಮ ಉತ್ತರಗಳು ಯಾವ್ಯಾವ ಸ್ಥಾನದಲ್ಲಿದೆ ಅನ್ನೋದನ್ನ ದಯವಿಟ್ಟು ತೋರಿಸಿ. ಕರೆಕ್ಟ್ ಟೈಮ್ಗೆ ಮನೆಗೆ ಬರದೇ ಇದ್ದಾಗ ಟಾಪ್ 1 ಆನ್ಸರ್, ಟೈಮ್ ಕೊಡದೇ ಇದ್ದಾಗ ಟಾಪ್ 2 ಆನ್ಸರ್, ಹೇಳಿದನ್ನ ಮರ್ತು ಬಂದಾಗ 3ನೇ ಸ್ಥಾನದಲ್ಲಿದೆ. ಸೊ ಟಾಪ್ ಉತ್ತರವನ್ನ ಕೊಟ್ಟಿರ್ತಕ್ಕಂಥದ್ದು ಪೂರ್ಣಿಮಾ ಹಾಗೂ ಸಂಗೀತ ಅವರಿಗೆ ತಲಾ 100 ಅಂಕಗಳು ಸಿಗ್ತಾ ಇದೆ. ಸುನೀತಾ ದಂಪತಿಗಳಿಗೆ ಸಿಗ್ತಾ ಇದೆ 50 ಅಂಕಗಳು. ಭುವನೇಶ್ವರಿ ಮತ್ತು ಪ್ರಸನ್ನ ಅವರಿಗೆ ಸಿಗ್ತಾ ಇದೆ 75 ಅಂಕಗಳು. ಹಾಗೆ ಈಗ ನಮ್ಮ ಮೊದಲನೇ ಸುತ್ತು ಮುಗಿದಿದ್ದು, ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನ ಗಳಿಸಿದ್ದಾರೆ ಅಂತ ನೋಡುವಂತ ಸಮಯ. ಸುನೀತಾ ರಾಘವೇಂದ್ರ ಅವರಿಗೆ ಸಿಗ್ತಾ ಇದೆ 325 ಅಂಕಗಳು. ಹಾಗೆ ಪೂರ್ಣಿಮಾ ಹಾಗೂ ಉಜ್ವಲ್ ಅವರಿಗೆ ಸಿಗ್ತಾ ಇದೆ ಸೇಮ್ 325 ಅಂಕಗಳು. ಇನ್ನು ಭುವನೇಶ್ವರಿ ಹಾಗೆ ಪ್ರಸನ್ನ ಅವರಿಗೆ ಸಿಗ್ತಾ ಇದೆ 250 ಅಂಕಗಳು. ಸಂಗೀತ ಹಾಗೂ ವಿಶ್ವನಾಥ್ ದಂಪತಿಗೆ ಸಿಗ್ತಾ ಇದೆ 375 ಅಂಕಗಳು. ಈ ಸುತ್ತಿನ ವಿನ್ನರ್ ಕೂಡ ಇವರೇ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್. ಕಂಗ್ರ್ಯಾಚುಲೇಷನ್ಸ್. ಆದರ್ಶ ದಂಪತಿಗಳು ಕಾರ್ಯಕ್ರಮದ ವತಿಯಿಂದ ಸಿಗ್ತಾ ಇದೆ ನಿಮಗೆ ಈ ಒಂದು ಬಹುಮಾನ. ಏನಿದೆ ಅಂತ ಕೇಳೋದು ಇಲ್ಲ, ನೀವೇ ಅನ್ಕೊಬಿಡಿ ಏನಿರ್ಬೋದಂತ. ಕುಕ್ಕರ್ ಇರ್ಬೋದು. ಕುಕ್ಕರ್. ಎಸ್. 6 ವರ್ಷದಿಂದ ಪ್ರೆಸರ್ ತಡ್ಕೊಂಡಿದ್ದೀರಾ, ಜೋರಾಗಿ ಮಾತಾಡಿ. ಕೆಳಗೂರಿ ಸರ್, ಮೇಲ್ಗಡೆ ಬೀಜಲ್ಲು, ಏನ್ ಮಾಡೋದು? ಗಂಡ್ಮಕ್ಳದ್ದು ಇದ್ದಿದ್ದೆ ಪಾಡು. ಓಕೆ, ಎನಿವೇ ಕಂಗ್ರ್ಯಾಚುಲೇಷನ್ಸ್. ಮೊದಲನೇ ರೌಂಡ್ ಆಗಿದ್ದೀರಾ, ಇನ್ನೇ 2 ರೌಂಡ್ ಇದೆ. 2 ರೌಂಡ್ ಗೆಲ್ಲಿ. ಆಲ್ ದಿ ಬೆಸ್ಟ್. ಈಗ ಮುಂದಿನ ಸುತ್ತಿಗೆ ಹೋಗುವಂತ ಸಮಯ. Yes. ನಮ್ಮ ಮುಂದಿನ ಸುತ್ತು ಸೂಪರ್ ಜೋಡಿ. ಸೂಪರ್ ಜೋಡಿ ಈಗಾಗ್ಲೇ ಗೊತ್ತಿರೋ ಹಾಗೆ ಈ ಒಂದು ಸುತ್ತಿನಲ್ಲಿ ಒಂದು ಒಳ್ಳೆ ಟಾಸ್ಕ್ ಇರುತ್ತೆ. ಆ ಟಾಸ್ಕ್ ಅನ್ನ ಪರ್ಫಾರ್ಮ್ ಮಾಡ್ಬೇಕಾಗತ್ತೆ. ಟಾಸ್ಕ್ ನ ಪ್ರಾಪ್ಸ್ ತರಿಸ್ಬಿಡೋಣ. ರೆಡಿನಾ? 4 ತಂಡಗಳು. ಓಕೆ, ಬರ್ಲಿ ಪ್ರಾಪರ್ಟಿ. ಎಸ್, ಈ ಸೂಪರ್ ಜೋಡಿ ಸುತ್ತಿನ ರೂಲ್ಸ್ ಹೇಳ್ಬಿಡ್ತೀನಿ. 60 ಸೆಕೆಂಡಿನ ಒಂದು ಆಟ ಕೊಡ್ತೀವಿ. ಇಬ್ರು ದಂಪತಿ ಅಟ್ ಎ ಟೈಮ್ ಪರ್ಫಾರ್ಮ್ ಮಾಡ್ತೀರಾ. 60 ಸೆಕೆಂಡ್ ನಲ್ಲಿ ಯಾರು ಫಸ್ಟ್ ಪರ್ಫಾರ್ಮ್ ಮಾಡಿರ್ತೀರಾ ಅವರಿಗೆ ಪ್ರೈಸ್ ಸಿಗತ್ತೆ. ಆಯ್ತಾ? ಈ ಟಾಸ್ಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡಿ ಸರ್. ಓಕೆ, ಗೊತ್ತಾಯ್ತಾ? 60 ಸೆಕೆಂಡ್ ಅಲ್ಲಿ ಯಾರು ಜಾಸ್ತಿ ಈ ಆಟದಲ್ಲಿ ಭಾಗಿಯಾಗಿರ್ತಿರೋ ಅವರಿಗೆ ಬಹುಮಾನ ಸಿಗೋಂಥದ್ದು. ಸೊ ಈಗ ನಮ್ಮ ಪ್ರಾಪರ್ಟೀಸ್ ರೆಡಿ ಇದೆ. ಇಲ್ಲಿ ಡಮ್ಮಿ ಸ್ಟಿಕ್ ಇದೆ, ಓಕೆನಾ? ಇಲ್ಲಿನ ನೀವು ತಲೆಗೆ ಇಟ್ಕೊಬೇಕು. ಹಿಂಗೆ 5 ಸುತ್ತನ್ನ ಸುತ್ತಬೇಕು ತಲೆಗೆ ಇಟ್ಕೊಂಡು, ಆಯ್ತಾ? 5 ಸುತ್ತು ಯಜಮಾನರು ಸುತ್ತಬೇಕು. ಬಂದ್ಬಿಟ್ಟು ಸುತ್ತಿ ಇದನ್ನ ಬಿಟ್ಟು ಬಾಲ್ ಎತ್ಕೊಂಡು ಓಡೋಗಿ ಆ ಡಬ್ಬಿಗೆ ಹಾಕ್ಬೇಕು. ಮತ್ತೆ ವಾಪಸ್ ಬಂದು ಇದನ್ನ ಅದೇ ತರ ಇಟ್ಕೊಂಡು ಸುತ್ತಬೇಕು, ಮತ್ತೆ ಬಾಲ್ ತಗೊಂಡು ಹೋಗ್ಬೇಕು, ಹಾಕ್ಬೇಕು. 1 ನಿಮಿಷದಲ್ಲಿ ಎಷ್ಟು ಸಲ ಬಂದು ಸುತ್ತುತ್ತೀರಾ, ಎಷ್ಟು ಬಾಲ್ನ ತಗೊಂಡೋಗಿ ಅದಕ್ಕೆ ಹಾಕ್ತೀರಾ ಅನ್ನೋದೇ ನಿಮ್ಮ ಟಾಸ್ಕ್. ಓಕೆನಾ? ರೆಡಿನಾ? ಸೊ ಹಾಗಿದ್ರೆ ದಯವಿಟ್ಟು ಬನ್ನಿ, ಸುನೀತಾ ರಾಘವೇಂದ್ರ ಅವರು ಹಾಗೂ ಪೂರ್ಣಿಮಾ ಉಜ್ವಲ್ ದಂಪತಿಗಳು. ಇವ್ರೇನೋ ಆಟ ಆಡ್ತಾ ಇರ್ತಾರೆ, ನೀವು ಇಲ್ಲಿ ಬಂದ್ಬಿಟ್ಟು ಏನಕ್ಕೂ ಸಪೋರ್ಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ತಿರುಗಿದ್ರೆ ನೀವು ಬಿದ್ದೋಯ್ತೀರಾ, ಇಲ್ಲ ಅವ್ರು ಬಿದ್ದೋಯ್ತಾರೆ ನಿಮ್ ಹಿಡ್ಕೊಳಕ್ ಬಂದ್ರೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು? ಚೀರ್ ಅಪ್ ಮಾಡ್ಬೇಕು. ಓಕೆನಾ? ಇದಕ್ಕೆ ಕೇವಲ 60 ಸೆಕೆಂಡ್ಗಳು ಮಾತ್ರ ಕಾಲಾವಕಾಶ ಇರೋದು. ಎಷ್ಟು ಬೇಗ 5 ಸುತ್ತನ್ನ ಸುತ್ತಿ ಬಾಲ್ ತಗೊಂಡೋಗೋದಕ್ಕೆ ಆಗ್ತೀರಾ, ಎಷ್ಟು ಬಾಲನ್ನ ಹಾಕ್ತೀರಾ ಅನ್ನೋದು ಇಂಪಾರ್ಟೆಂಟ್. ಓಕೆ, ರೆಡಿ? ನಿಮ್ಮ ಸಮಯ ಶುರುವಾಗ್ತಾ ಇದೆ. ಇನ್ 3, 2, 1. 5 ಸುತ್ತು.
ಅಲ್ಲೇ ಇಡ್ಬೇಕು ನೀವು ಅದನ್ನ ಎತ್ತಂಗಿಲ್ಲ ಬೇಗ ಅದನ್ನ ಹೋಗು, ಬೇಗ ಎತ್ತಂಗಿಲ್ಲ ಹೋಗು. ಅದನ್ನ ಎತ್ತಂಗಿಲ್ಲ ನಿಧಾನ. ಹಾ, ಬಾ, ಬಾ. ಮತ್ತೆ ಐದು Time ಸುತ್ತು, ಮಾಡ್ತಾ ಮತ್ತೆ ಇದೆ. ಐದು ಸುತ್ತು. ಬೇಗ 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 ಹಾ, ಇನ್ನೊಂದು, ನೀವು ಮಾತ್ರ ಇನ್ನೊಂದು, ಸುತ್ತಬೇಕು ಅದನ್ನ ಇನ್ನೊಂದು. ಸುತ್ತಂಗಿಲ್ಲ ಗೋಲ್ ಇಲ್ಲೇ ಬಿಡಿ ಸರ್ ಇಲ್ಲ ಐತಿ ಈ ಐದು ಸುತ್ತು ಕರೆಕ್ಟ್ ಆಗಿ ಅನಿಸ್ಕೋ. ಬೇಗ ಬೇಗ ಹಾ. ಬೇಗ ಬೇಗ ಕೇವಲ 25 ಸೆಕೆಂಡ್ ಅಷ್ಟೇ ಇರೋದು ಸೆಕೆಂಡ್ ಓಡ್ತಾ ಇದೆ. ಬೇಗ ರೀನಾ. 4 ಇನ್ನೊಂದು 10 9 8 7 6 5 4 3 2 1 ಸೂಪರ್ ಸರ್ ಸಕ್ಕಾ ಸ್ಪೋರ್ಟಿವ್ ಆಗಿಡ್ರಿ ಹೆಂಗ ಅನಿಸ್ತು ಆಟ ಚೆನ್ನಾಗಿತ್ತು. ನಿಮ್ಗೆ ಹೆಂಗ ಅನಿಸ್ತು ಚೆನ್ನಾಗಿ ಅನ್ಸಿತ್ತು ಸರ್ ಚೆನ್ನಾಗಿ ಸುತ್ತುತ್ತಾ ತಲೆ ಸುತ್ತಾ ಇದೆ. ಮಾತಾಡಕ್ ಆಗ್ತಾ ಇಲ್ಲ ಅವ್ರಿಗೆ. ಕಂಟ್ರೋಲ್ ಮಾಡ್ಕೊಂಡೆ. ಓಕೆ ಸರ್ ನೀವಿಬ್ರೇ ಹೋಗಿ ನೀವು ಎಷ್ಟು ಬಾಲ್ ಹಾಕಿದಿರ ಅಂತ ತಗೊಂಬನ್ನಿ ಸರ್. ಉಜ್ವಲ್ ಸರ್ ಅವರು 1 2 3 ಬಾಲ್ಗಳನ್ನ ಹಾಕಿದ್ದಾರೆ. ನಮ್ಮ ರಾಘವೇಂದ್ರ ಅವರು ಕೂಡ 3 ಬಾಲ್ಗಳನ್ನ ಹಾಕಿದ್ದಾರೆ. ಆದರೆ ಇನ್ನು ಒಂದು ಟ್ವಿಸ್ಟ್ ಏನಂತಂದ್ರೆ ಎಷ್ಟು ಸೆಕೆಂಡ್ಗಳಲ್ಲಿ ಹಾಕಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆದ್ರೆ ಅದು ಈ ದಂಪತಿಗಳು ಆಟ ಆಡಿದ ಮೇಲೆ ಗೊತ್ತಾಗುತ್ತೆ. ಓಕೆನಾ? Okay, ಓಕೆ ready. ಸೂಪರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಭುವನೇಶ್ವರಿ ಮತ್ತು ಪ್ರಸನ್ನ ದಂಪತಿ ಹಾಗೆ ಸಂಗೀತ ಮತ್ತು ವಿಶ್ವನಾಥ್ ದಂಪತಿ ರೆಡಿನಾ? ಸರಿಯಾಗಿ 5 ರೌಂಡ್ಗಳನ್ನ ಸುತ್ತಿ ನಾವು ನೋಡ್ತಾ ಇಟ್ಕೊಂಡು ಇದ್ದೀವಿ. ಹೋಗ್ಬೇಕು. ಅದನ್ನ ಎತ್ತಿ ಸುತ್ತುವಾಗಿಲ್ಲ, ಅದು ಒಂದೇ ಜಾಗದಲ್ಲಿ ಇರಬೇಕು. ನೀವು ಮಾತ್ರ ಸುತ್ತಬೇಕು ಅದ್ರ ಸುತ್ತ. ಓಕೆನಾ? ಅದು ಕೂಡ ಕೌಂಟ್ ಆಗುತ್ತೆ. ಓಕೆ ಸರ್. ಅಲ್ಲದೆ ಅವ್ರು ಆಲ್ರೆಡಿ 3 ಬಾಲ್ಗಳನ್ನ ಹಾಕಿದ್ದಾರೆ. ಎಷ್ಟು ಟೈಮಲ್ಲಿ ಅಂತ ನಿಮ್ಗೂ ಗೊತ್ತು. ಸೊ ಈಗ ನಿಮ್ಮ ಸರದಿ. ಓಕೆನಾ? ರೆಡಿ? ನಿಮ್ಮ ಸಮಯ ಶುರುವಾಗ್ತಾ ಇದೆ. 3 2 1 ಸುತ್ತಿ ಸುತ್ತಿ ಸುತ್ತಿ. ಸೂಪರ್. ಒಂದಾಯ್ತು, ಎರಡಾಯ್ತು, 3 5 ರೌಂಡ್ ಕಂಪ್ಲೀಟ್ ಮಾಡ್ಬೇಕು. 1 2 ಬೇಗ ಬೇಗ ರೀ ಬೇಗ ಬೇಗ 2 ಬೇಗ ಬೇಗ 3 4 ಇನ್ನೊಂದು ಸರ್. ಬಕೆಟ್ ನಿಧಾನ ಸರ್. ಟೈಮ್ ಓಡ್ತಾ 16 ಸೆಕೆಂಡ್ ಅಷ್ಟೇ. ಓನ್ಲಿ 16 ಸೆಕೆಂಡ್ಸ್. 1 4 4 3 2 1 ನಿಮ್ಮನ್ನ ಹಿಡ್ಕೊಳ್ಳೋದೇ ನಮಗೀಗ. ಸೂಪರ್ ಸರ್. ಏನೇನು ಕಾಣಿಸ್ತು ಸರ್? ನಕ್ಷತ್ರ ಎಷ್ಟು ಕಾಣಿಸ್ತು? ಚಂದ್ರ ಎಷ್ಟಿದ್ದು? ಪ್ರಸನ್ನ ಅವರೇ ಸರ್ ಹೇಗನ್ನಿಸ್ತು ನಿಮಗೆ? ಚೆನ್ನಾಗಿತ್ತು. ಓಡುವಾಗ ಇಡೀ ಆಡಿಟೋರಿಯಮ್ ಕಾಣಿಸ್ತು. ಆಕ್ಚುಲಿ ನಾವೊಂದು ಕೆಲಸ ಮಾಡ್ಬೇಕಿತ್ತು. ಬಕೆಟ್ನ ನಿಮ್ಮ ವೈಫ್ ಕೈಲಿ ಕೊಟ್ಬಿಟ್ರಿ. ಇಲ್ಲಿ ರೀ ಆ ಥರ ಮಾಡಿದ್ರೆ ಸರಿ. ಈಗ ಈ ಸುತ್ತಿನಲ್ಲಿ ವಿನ್ನರ್ ಯಾರು ಅಂತ ನೋಡೋ ನೀವು ಸಮಯ. ಬಕೆಟ್ಗಳನ್ನ ತಂದ್ಬಿಟ್ರೆ ನೀವು ಎಷ್ಟು ಬಾಲ್ ಹಾಕಿದಿರ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ವಿಶ್ವನಾಥ್ ಅವರು ಹಾಕಿರೋದು 3 ಬಾಲ್ಗಳು. ಪ್ರಸನ್ನ ಅವರು ಕೂಡ ಹಾಕಿರೋದು 3 ಚೆಂಡುಗಳನ್ನ. ಓಕೆ, 4 ದಂಪತಿಗಳು ಕೂಡ 3 ಚೆಂಡುಗಳನ್ನ ಹಾಕಿದ್ದಾರೆ. ಆದ್ರೆ ನಮ್ಮ ಅಧ್ಯಕ್ಷರು ಸೂಕ್ಷ್ಮವಾಗಿ ಗಮನಿಸಿದರೆ ಈ ಸುತ್ತಿನ ವಿನ್ನರ್ ಯಾರು ಅಂತ ಅನೌನ್ಸ್ ಮಾಡುವಂತ ಸಮಯ ಈಗ. ಅತಿ ಕಡಿಮೆ ಸಮಯದಲ್ಲಿ 3 ಚೆಂಡನ್ನು ಯಾರು ತಗೊಂಡೋಗಿ ಹಾಕಿರ್ತಾರೋ ಅವರೇ ಈ ಸುತ್ತಿನ ವಿನ್ನರ್. ಸೊ ಈ ಸುತ್ತಿನ ವಿನ್ನರ್ ಯಾರಪ್ಪ ಅಂತಂದ್ರೆ ಕೇವಲ 54 ಸೆಕೆಂಡ್ಗಳಲ್ಲಿ 3 ಚೆಂಡುಗಳನ್ನು ಹಾಕಿದಂತಹ ಸುನೀತಾ ರಾಘವೇಂದ್ರ. ಸೂಪರ್. ನಿಮಗೆ ನೋಡ್ಬೇಕಾದ್ರೆ ಹೆಂಗ ಅನ್ನಿಸ್ತು, ಇವ್ರಿಗೆ ಆಡ್ಬೇಕಾದ್ರೆ ಹೆಂಗ ಅನ್ನಿಸ್ತು ಅಂತ ಗೊತ್ತಾಯ್ತು ನಮ್ಗೆ ಆಲ್ರೆಡಿ. ಸೊ ಬರ್ಲಿ ಬಹುಮಾನ.
ನಿಮಗೆ ಸಿಗ್ತಾ ಇದೆ ಆದರ್ಶ ದಂಪತಿಗಳು ಕಡೆಯಿಂದ ಈ ಒಂದು ಬಹುಮಾನ. ಏನಿರ್ಬೋದು ಸರ್ ಇದರಲ್ಲಿ? ಸರ್ ಗ್ಯಾಸ್ ಸ್ಟವ್ ಸರ್. ಗ್ಯಾಸ್ ಸ್ಟವ್ ಸೂಪರ್ ಸರ್. ಇನ್ ತಲೆ ತಿರುಗಬಾರ್ದು, ಆ ರೇಂಜಿಗೆ ಏನಾರ ಮಾಡ್ಕೊಂತೀನಿ ಸರ್ ಇದರಲ್ಲಿ. ಓಕೆನಾ? ಕಂಗ್ರ್ಯಾಚುಲೇಷನ್. ಧನ್ಯವಾದಗಳು ನಿಮ್ಮಿಬ್ಬರಿಗೆ. ಮುಂದಿನ ಸುತ್ತಿಗೆ ಹೋಗೋದಕ್ಕೂ ಮುಂಚೆ ಅಷ್ಟು ಹೊತ್ತಿನಿಂದ ಕಾಯ್ತಾ ಇರುವಂತ ನಮ್ಮ ಅಭಿಮಾನಿ ದೇವರುಗಳಿಗಾಗಿರುವಂತ ಒಂದು ಸ್ಪೆಷಲ್ ಸುತ್ತು, ಅದನ್ನ ಶುರು ಮಾಡೋಣ. ಓಕೆ, ಲಕ್ಕಿ ಡಿಪ್ ಬಾಕ್ಸ್ ಬರ್ಲಿ ಪ್ಲೀಸ್. ಈಗ ಲಕ್ಕಿ ಡಿಪ್ ಎತ್ತಾರೆ ನಮ್ಮ ಶಿವು ಅವರು. ಆದ್ರೆ ನೀವೇ ಎತ್ತಿ. ಲಕ್ಕಿ ಡಿಪ್ ಅಲ್ಲಿ ಯಾರ ಹೆಸರು ಬರುತ್ತೋ ಅವ್ರು ಯಾರು ಇರ್ತಾರೋ ಇಲ್ಲಿ ಫಸ್ಟ್ ಬಂದಂತ ಹೆಸರಿನವರು ಅವ್ರ ವೇದಿಕೆ ಮೇಲೆ ಬರ್ತಾರೆ, ಅವರಿಗೆ ಬಹುಮಾನ ಫಿಕ್ಸ್. ಖಂಡಿತ. ಓಕೆನಾ? ಇದೊಂಥರ ಅದೃಷ್ಟದ ಆಟ. ಓಕೆ, ನಿಮ್ಮ ಅಮೃತ ಹಸ್ತದಿಂದನೇ ತೆಗೆದ್ಬಿಡಿ. ತಿಪ್ಪೇಸ್ವಾಮಿ ಸಿ 502 ಮುಂದಿನ ಸಾಲಿನಲ್ಲೇ ಕೂತಿದ್ದಾರೆ. ಬನ್ನಿ ಸರ್, ಇಬ್ರು ಬನ್ನಿ. ಮುಂದೆನೆ ಕೂತಿದ್ದಾರೆ. ಅಭಿಮಾನಿ ದೇವರುಗಳು ಅನ್ನೋ ಈ ಸುತ್ತಲ್ಲಿ ನಿಮಗೆ ಸಿಗ್ತಾ ಇದೆ ಒಂದು ಗಿಫ್ಟ್. ಓಕೆನಾ? ತಮ್ಮ ಹೆಸರು? ಸರ್ ನನ್ನ ಹೆಸರು ತಿಪ್ಪೇಸ್ವಾಮಿ ಅಂತ, ಓಕೆ. ದಾವಣಗೆರೆ ಅವ್ರಗೊಳ ನಮ್ಮೂರು. ನಾನು ಆಟೋ ಡ್ರೈವರು. ಓಕೆ. ಡಾಕ್ಟರ್ ಶಂಕರ್ ಸಾರಥಿ ಮೇಡಮ್. ಸರ್ ನಮ್ಮ ಹೆಸರು ಹೊನ್ನಮ್ಮ, ದಾವಣಗೆರೆ ಅವ್ರಗೊಳ. ಸೂಪರ್. ಈಗ ಯಜಮಾನ್ರಿಗೆ ಪ್ರೀತಿಯಿಂದ ಏನಂತ ಕರಿತೀರಾ? ತಿಪ್ಪೆ ಅಂತ ಕರಿ. ಅದ್ರಲ್ಲೂ ಬಹಳ ಕ್ಯೂಟ್ ಆಗಿ ಕರೆದ್ರು, ಬಹಳ ಪ್ರೀತಿ ಇದೆ. ನೀವೇನು ಕರಿತೀರಾ? ಕುಳ್ಳಿ ಅಂತ ಕರಿತೀನಿ ಸರ್ ನಾನು. ಅದೇನ್ ಬೇಜಾರಿಲ್ಲ ನೋಡಿ ಬಿಡಿ. ಸರ್, ಹೈಟ್ ಎಷ್ಟಿದೆ. ಹಾ, ಹೌದಾ ಸರ್? ಅವರು ನಿಮ್ಗಿಂತ ಐಟವ್ರು, ನಿಮ್ಮನ್ನ ಏನ್ ಅನ್ಬೇಕಂದ್ರೆ? ಇಲ್ಲ ಸರ್, ಅಲ್ಲ, ಸಮ ಇದಾರೆ ಸರ್, ಅವ್ರ ಸಮ ಇದೆ. ಇವ್ರ ಹೆಸರು Okay. ಹೊನ್ನಮ್ಮ ಅಲ್ವಾ? ಹೌದು ಸರ್. ಹೊನ್ನು ಅಂತ ಕರೆದ್ರೆ ಆಯ್ತಲ್ಲ, ಬಂಗಾರ ಚಿನ್ನ ಅಂತ ಕರಿಬೋದಲ್ಲ. ಹೊನ್ನು ಅಂದ್ರೆ ಬಂಗಾರ, ನೀವು ಪ್ರೀತಿಯಿಂದ ಹೊನ್ನು ಅಂದ್ರೆ ಅದು ತಿಪ್ಪೆ ಅಂತಾರ ಅವರ ಕಡೆಯಿಂದ. ಅಲ್ಲ ಸರ್, ಅವರು ಪ್ರೀತಿಯಿಂದ ಏನಾದ್ರು ಕರ್ಕೊಳ್ಳಿ, ನಾನು ಪ್ರೀತಿಯಿಂದ ನಾನೊಂದು ಹೌದೌದು. ಅಲ್ಲ ಸರ್, ನಾವೇನೇ ಕರಿಬಹುದು, ಆದ್ರೆ ಅವ್ರು ಪ್ರೀತಿಯಿಂದ ಕರೀತಾರಲ್ಲ ಅದು ಇಂಪಾರ್ಟೆಂಟ್ ಅಲ್ವಾ? ಒಂದ್ಸಲ ನಮ್ಗೋಸ್ಕರ ಇವತ್ತು ಈ ವೇದಿಕೆಯಲ್ಲಿ ಪ್ರೀತಿಯಿಂದ ಹೊನ್ನು ಅಂತ ಕರೀರಿ ನೋಡಿ. ಒಂದು ಮೇಡಮ್, ನೀವೊಂದ್ಸಲ ತಿಪ್ಪೆ ಬಿಟ್ಬಿಟ್ಟು ಚಿನ್ನು ಅನ್ಬಿಡಿ. ಚಿನ್ನು ಬಂಗಾರ. ಒಂದು ಚಿನ್ನಗೆ ಗಿಫ್ಟ್ ಮುರ್ರಪ್ಪ. ಕಂಗ್ರ್ಯಾಚುಲೇಷನ್ ಸರ್, ನಿಜವಾಗ್ಲೂ ಖುಷಿ ಆಯ್ತು. ಥ್ಯಾಂಕ್ ಯು, ಬೆಸ್ಟ್ ವಿಶಸ್ ಸರ್. ಇನ್ನೊಂದು ದಂಪತಿಯನ್ನ ಕರೆಯುವಂತ ಸಮಯ. ಲಕ್ಕಿ ಡಿಪ್ ನಾನೇ ಎತ್ತೀನಿ, ನೀವೇ ತೆಗೀರಿ. ನೀವೇ ನೋಡಿ. ಓಕೆ, ಅನುರಾಧ ಸಂಗಮೇಶ್. ತಮ್ಮ ಹೆಸರು? ಅನುರಾಧ ಅಂತ. ಓಕೆ ಮೇಡಮ್, ಏನ್ ಮಾಡ್ಕೊಂಡಿದ್ದೀರಾ? ಮನೇಲೇ ಇರ್ತೀರಾ? ಕಾರ್ಯಕ್ರಮ ನೋಡ್ತಿರ್ತೀರಾ? ಖುಷಿ ಆಗತ್ತಾ? ಓಕೆ, ಈಗ ನಿಮ್ಮ ಹೆಸರು ಇಲ್ಲಿ ಬಂದಿರೋದು ನಮಗೂ ಖುಷಿ ಆಗಿದೆ. ಸೊ ಯಜಮಾನ್ರು ಏನ್ ಮಾಡ್ತಾರೆ? ಚನ್ನಬಸಪ್ಪ ಅಂಗಡಿಗೆ ಹೋಗ್ತಾರೆ ಸರ್. ಥ್ಯಾಂಕ್ ಯು, ನೀವು ಬಂದಿದ್ದಕ್ಕೆ ಧನ್ಯವಾದ. ಬರ್ಲಿ ನಮ್ಮ ಮೇಡಮ್ ಅವ್ರಿಗೆ ಬಹುಮಾನ. ಅಮ್ಮ ಥ್ಯಾಂಕ್ ಯು. ನಮ್ಮ 2ನೇ ಸುತ್ತು ಮುಗೀತು. ಅದರಲ್ಲಿ ನಮ್ಮ ಸುನೀತಾ ಹಾಗೂ ರಾಘವೇಂದ್ರ ಅವರು ಬಹುಮಾನವನ್ನು ಗೆದ್ರು. ಈಗ ನಮ್ಮ ಕೊನೆಯ ಅಂತಿಮ ಸುತ್ತು ಈಗ ನಡೆಯುತ್ತೆ. ನಮ್ಮ ಕೊನೆಯ ಸುತ್ತು ಬಹಳ ಪ್ರಮುಖವಾದ ಸುತ್ತು. ಈ ಸುತ್ತಿನ ಹೆಸರು ಟೆಲಿಪತಿ. ಈ ಸುತ್ತಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಳ್ಬಿಡ್ತೀನಿ. ಓಕೆ. ಈಗ ಈ ಸುತ್ತಿನಲ್ಲಿ ಒಂದೊಂದೇ ದಂಪತಿಯನ್ನ ನಾವು ಕರೆಸ್ತಾ ಹೋಗ್ತೀವಿ. ಅವರಿಗೆ ತಲಾ 3 ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀವಿ. ಆದರೆ ಅವರಿಬ್ರು ಒಬ್ರನ್ನೊಬ್ರು ನೋಡೋ ಹಾಗಿಲ್ಲ. ಇಲ್ಲಿರುವಂತ ಅಕ್ಕಪಕ್ಕದಲ್ಲಿ ನಿಂತಿರ್ತಾರೆ. ನೋಡದೇನೆ ಬಾಯಿಂದ ಉತ್ತರ ಕೊಡೋ ಹಾಗಿಲ್ಲ. ಇಲ್ಲಿ ಇಟ್ಟಿರುವಂತ ವಸ್ತುಗಳನ್ನ ಎತ್ತಿ ತೋರಿಸೋ ಮೂಲಕ ಆ ಪ್ರಶ್ನೆಗೆ ಉತ್ತರ ಏನು ಅಂತ ಅವ್ರು ಹೇಳಬೇಕು. ಇಬ್ರು ಉತ್ತರ ಸರಿಯಾಗಿದ್ರೆ ಇಬ್ಬರಿಗೂ ಅಂಕಗಳು ಸಿಗ್ತಾ ಹೋಗುತ್ತೆ. ಅದನ್ನ ನಾವು ಮಾತಾಡಿದ್ರೆ ಫೌಲ್ ಆಗುತ್ತೆ, ಅದು ಕೌಂಟ್ ಆಗಲ್ಲ. ಎಸ್, ಹಾಗೆ ಬಹಳ ವಿಶೇಷವಾದ ವಿಚಾರ. ಈ ಸುತ್ತಲ್ಲಿ ಯಾರು ವಿನ್ನರ್ ಆಗ್ತಾರೋ ಅವರೇ ಈ ಸಂಚಿಕೆಯ ಆದರ್ಶ ದಂಪತಿಗಳಾಗ್ತಾರೆ. ಓಕೆ, ಹಾಗಾದ್ರೆ ಮೊದಲನೇ ಜೋಡಿನ ಕರೆದ್ಬಿಡೋಣ. ಸುನೀತಾ ರಾಘವೇಂದ್ರ ಅವರು. ಏನೋ ಮಲಗಿಸ್ಬಿಟ್ಟವ್ರು ಅನ್ಕೋಬೇಡಿ ಮೇಡಮ್, ಒಳಗಡೆ ಐಟಮ್ಗಳಿದಾವೆ. ಓಕೆ, ಎಲ್ಲ ನೋಡ್ಕೋಬಿಡಿ ಸರ್ ಒಂದ್ಸಲ ಐಟಮ್ಗಳನ್ನ. ಮೇಡಮ್, ಪ್ರತಿಯೊಂದು ಐಟಮ್ಗಳನ್ನು. ಈಗ ನಿಮಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗೊತ್ತಲ್ವಾ? ಏನೇ ಇದ್ರೂ ಐಟಮ್ಗಳನ್ನ ಎತ್ತಿ ತೋರಿಸ್ಬೇಕು.
ಇಲ್ಲ ಬರೆದು ತೋರಿಸ್ಬೇಕು ಬೋರ್ಡ್ ಮೇಲೆ, ಮಾತಾಡಿದ್ರೆ ಫೌಲ್. ಅದ್ರ ಜೊತೆಗೆ ಇನ್ನೂ ಒಂದು ಪಾಯಿಂಟ್ ನೆನಪಿರ್ಲಿ, ಯಾರು ಅತಿ ಕಡಿಮೆ ಸಮಯದಲ್ಲಿ ಅವ್ರ ಉತ್ತರಗಳನ್ನ ಹೇಳಿರ್ತಾರೋ ಅದು ಸರಿಯಾಗಿರುತ್ತೋ ಅದು ಕೂಡ ಕೌಂಟ್ ಆಗುತ್ತೆ. ಓಕೆನಾ? ರೆಡಿನಾ? ರೆಡಿ ಸರ್. ಓಕೆ, ನಿಮ್ಮ ಮೊದಲನೇ ಪ್ರಶ್ನೆ. ನಿಮ್ಮ ಮನೆ ಫ್ರಿಡ್ಜ್ ನಲ್ಲಿ ಕಾಮನ್ ಆಗಿ ಯಾವ ವಸ್ತು ಉಳಿದುಕೊಳ್ಳುತ್ತೆ? ಟೈಮ್ ಹೋಗ್ತಾ ಇದೆ, ಬೇಗ ಇಷ್ಟೊಂದು ವಸ್ತು ಇದೆ, ಒಂದೇ ವಸ್ತು ತೋರ್ಸೋದಕ್ಕೆ ಆಪ್ಷನ್ ಇರೋದು. ಓಕೆ ಸರ್, ಆನ್ಸರ್ ಕೊಟ್ಟಾಯ್ತು. ಮೇಡಮ್ ಕೂಡ ಆನ್ಸರ್ ಕೊಟ್ಟಾಗಿದೆ. ಓಕೆ, ಎಷ್ಟು ಸೆಕೆಂಡ್ ಅಲ್ಲಿ ಕೊಟ್ರು ಅನ್ನೋದು ಕೂಡ ಮ್ಯಾಟರ್ ಆಗುತ್ತೆ. ಈಗ ಸರಿನಾ? ನಿಮ್ಮಿಬ್ಬರ ಎರಡನೇ ಪ್ರಶ್ನೆ. ನಿಮ್ಮ ಗಂಡನಿಗೆ ಅಂದ್ರೆ ಮೇಡಮ್ ಕೇಳ್ತಾ ಇದೀವಿ, ನಿಮ್ಗೂ ಅನ್ವಯಿಸುತ್ತೆ. ಕೋಪ ಬಂದಾಗ ನೀವು ಯಾವ ವಸ್ತು ಮೇಲೆ ತೀರಿಸ್ಕೊಳ್ತೀರಾ? ನಿಮಗ್ ಕೋಪ ಬಂದಾಗ ಯಾವ ವಸ್ತು ಮೇಲೆ ತೀರಿಸ್ಕೊಳ್ತೀರಾ? ಇದ್ರ ಮೇಲೆ ತೀರಿಸ್ಕೋತೀರಾ? ಓಕೆ, ಉತ್ತರ ಬಂದಾಗಿದೆ. ಓಕೆ, ಇಬ್ರು ಉತ್ತರನು ಬಂದಾಗಿದೆ. ನೋಡೋಣ. ಓಕೆ, ಮೂರನೇ ಹಾಗೂ ಕೊನೆಯ ಪ್ರಶ್ನೆ. ಸರ್, ನಿಮ್ಗೆ ನಿಮ್ ಹೆಂಡತಿ ಶಾಪಿಂಗ್ ಹೋದಾಗ ಮೊದಲು ಕೈ ಹಾಕೋ ವಸ್ತು ಯಾವುದು? ಇಬ್ರು ತೋರಿಸ್ಬೇಕು, ಬೇಗ ಉತ್ತರ ಹೇಳ್ಬೇಕು. ಹೆಂಡತಿ ಶಾಪಿಂಗ್ ಹೋದಾಗ ಮೊದಲು ಕೈ ಹಾಕುವಂತ ವಸ್ತು ಯಾವುದು? ಬೇಗ ಬೇಗ ಬೇಗ. ಓಕೆ, 3 ಪ್ರಶ್ನೆಗಳು ಮುಗಿದಿದೆ. ಆದ್ರೆ 3 ಪ್ರಶ್ನೆಗಳಿಗೆ ಯಾರ್ಯಾರು ಏನೇನು ಉತ್ತರ ಇವ್ರು ಕೊಟ್ಟಿರೋದು ನನಗೆ ಗೊತ್ತು, ಆದ್ರೆ ಆ ಕಡೆ ಕೊಟ್ಟಿರೋದು ನನಗೆ ಗೊತ್ತಿಲ್ಲ. ಅದನ್ನ ನಮ್ಮ ಅಧ್ಯಕ್ಷರು ನೋಡಿರ್ತಾರೆ, ಟೈಮ್ ನ ಕೂಡ ಲೆಕ್ಕ ಹಾಕೊಂಡಿರ್ತಾರೆ. ಸೊ ಈ ಸುತ್ತನ್ನ ಆಡಿದಕ್ಕೆ ನಿಮ್ಗೆ ಧನ್ಯವಾದಗಳು. ನಿಮ್ಮ ಪೋಡಿಯಂಗೆ ಬರ್ಬೇಕು ದಯವಿಟ್ಟು. ಓಕೆ, ಪೋಡಿಯಂ ಹತ್ರ ಹೋಗಿ ಸರ್. ಓಕೆ, ಈಗ ನಮ್ಮ ಮೊದಲನೇ ದಂಪತಿಗಳು ಆಡಿದ್ದಾರೆ. ಆದ್ರೆ ಎಷ್ಟು ಟೈಮ್ ಅನ್ನ ಡ್ಯೂರಿಯೇಷನ್ ಅಲ್ಲಿ ಇವ್ರು ಆಡಿದ್ದಾರೆ ಅನ್ನೋದನ್ನು ನಮ್ಮ ಅಧ್ಯಕ್ಷರಿಗೆ ಮಾತ್ರ ಗೊತ್ತು. ಈಗ ನಮ್ಮ ಎರಡನೇ ದಂಪತಿಗಳನ್ನ ಕರೆಯುವಂತ ಸಮಯ. ಪೂರ್ಣಿಮಾ ಹಾಗೆ ಉಜ್ವಲ್ ದಂಪತಿ ದಯವಿಟ್ಟು ಬರ್ಬೇಕು. ಬಾಯಲ್ಲಿ ಹೇಳೋ ಹಾಗಿಲ್ಲ ಸರ್, ನಾನು ಕೇಳೋ ಪ್ರಶ್ನೆಗೆ ವಸ್ತು ತೋರಿಸೋ ಮೂಲಕ ಮೇಡಮ್ ಸೌಂಡ್ ಉತ್ತರ ಮಾಡಂಗಿಲ್ಲ ಹೇಳ್ಬೇಕು. ನೀವುನು. ಇಲ್ಲ ಅದ್ರ ಮೇಲೆ ಬರೀಬೇಕು, ಇಲ್ಲ ಇಲ್ಲಿರೋ ವಸ್ತುಗಳನ್ನ ತೋರಿಸ್ಬೇಕು. ನಿಮ್ಮ ಮೊದಲನೇ ಪ್ರಶ್ನೆ ಸರ್ ನಿಮ್ಗೂ ಅನ್ವಯಿಸುತ್ತೆ. ನಿಮ್ಮ ಹೆಂಡತಿ ಮೇಲೆ ಸಿಟ್ಟು ಮಾಡಿಕೊಂಡು ಎಷ್ಟು ಸಲ ಮನೆ ಬಿಟ್ಟು ಹೋಗಿದ್ದಾರೆ? ಬೋರ್ಡ್ ಅಲ್ಲಿ ಬರೆದು ತೋರಿಸಿ. ಇಷ್ಟೊಂದ್ಸಲನಾ? ಓಕೆ, ಇಬ್ರು ಉತ್ತರ ಕೊಟ್ಟಾಗಿದೆ. ಇಬ್ರು ಉತ್ತರ ಕೊಟ್ಟಾಯ್ತು. ನಿಮ್ಮ ಎರಡನೇ ಪ್ರಶ್ನೆ. ನಿಮ್ಮ ಯಜಮಾನರು ಇಲ್ಲಿರುವ ಸ್ವೀಟ್ ನಲ್ಲಿ ಯಾವ ಸ್ವೀಟ್ಗೆ ಮೊದಲು ಕೈ ಹಾಕುತ್ತಾರೆ? ಯಜಮಾನ್ರೆ, ಇಲ್ಲಿರೋ ಇಷ್ಟು ಸ್ವೀಟ್ ಅಲ್ಲಿ ಯಾವ ಸ್ವೀಟ್ಗೆ ಮೊದಲು ಕೈ ಹಾಕ್ತೀರಾ? ಸೂಪರ್, ಇಟ್ಬಿಡಿ. ಮೂರನೇ ಪ್ರಶ್ನೆ. ನಿಮ್ಮ ಹೆಂಡತಿಗೆ ಕೋಪ ಬಂದಾಗ ಅವರ ಮುಖದ ರಿಯಾಕ್ಷನ್ ಹೇಗಿರುತ್ತೆ? ನೀವು ಮುಖದಲ್ಲೇ ತೋರಿಸಿ, ಸೌಂಡ್ ಮಾಡಬೇಡಿ, ಅವರು ತೋರಿಸ್ತಾರೆ. ನಗಾಡ್ದಾಗಲ್ಲ ಮೇಡಮ್, ಸಿಟ್ಟು ಮಾಡ್ಕೊಂಡಾಗ. ಸಿಟ್ಟು ಮಾಡ್ಕೊಂಡಾಗ ಸರ್ ನಿಮ್ ಹೆಂಡತಿ ಮುಖದ ರಿಯಾಕ್ಷನ್ ಹೆಂಗಿರುತ್ತೆ? ಸರ್ ಒಂದು ರಿಯಾಕ್ಷನ್ ಕೊಟ್ರಿ, ಇನ್ನೊಂಚೂರು. ಏನೋ ಎರಡನ್ನು ಮ್ಯಾಚ್ ಮಾಡ್ಕೊಂಡು ನೋಡ್ಕೊಬಿಡಿ ಅಧ್ಯಕ್ಷರೇ, ಗೊತ್ತಾಯ್ತಲ್ಲ ನಮ್ಗೆ ಇಲ್ಲಿ. 3 ಪ್ರಶ್ನೆಗಳು ಮುಕ್ತಾಯ ಆಗಿದೆ. ಈ ಸುತ್ತಿನ ಕೊನೆಯಲ್ಲಿ ಗೊತ್ತಾಗುತ್ತೆ ನಿಮ್ಗೆ ಎಷ್ಟು ಅಂಕ ಬಂದಿದೆ ಅಂತ. ಈಗ ನಮ್ಮ ಎರಡನೇ ಜೋಡಿನೂ ಕೂಡ ಬಂದು ಆಟ ಆಡಿ ಮುಗಿಸಿದ್ದಾರೆ. ಈಗ ನಮ್ಮ ಮೂರನೇ ಜೋಡಿಯನ್ನ ಕರೆಯುವಂತ ಸಮಯ. ಭುವನೇಶ್ವರಿ ಹಾಗೆ ಪ್ರಸನ್ನ ಅವರು ದಯವಿಟ್ಟು ಬರಬೇಕು. ಈಗ ಸರ್ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ಆ ಪ್ರಶ್ನೆಯನ್ನ ಇಲ್ಲಿರೋ ವಸ್ತುಗಳನ್ನ ತೋರಿಸೋ ಮೂಲಕ ಉತ್ತರ ಹೇಳ್ಬೇಕು. ಇದಿಬ್ರಿಗೂ ಅನ್ವಯಿಸುತ್ತೆ ಪ್ರಶ್ನೆ. ನಿಮ್ಮ ಯಜಮಾನ್ರು ಮನೆಯಲ್ಲಿ ಚೈಲ್ಡ್ ತರ ಆಡಿದ್ರೆ ಏನ್ ತಗೊಂಡು ಹೊಡಿಬೇಕು ಅನ್ಸುತ್ತೆ? ಆಲ್ರೆಡಿ ಉತ್ತರ ಕೊಟ್ಟಾಯ್ತು. ಈಗ ನಿಮ್ಮ ಎರಡನೇ ಪ್ರಶ್ನೆ. ನಿಮ್ಮ ಹೆಂಡತಿಗೆ ಇಲ್ಲಿರುವ ಯಾವ ವಸ್ತುನ ಎಷ್ಟೇ ಕೊಟ್ರೂ ಸಮಾಧಾನ ಆಗೋದೇ ಇಲ್ಲ? ಸರ್ ಇದನ್ನೇ ಎತ್ಕೊಳ್ಳಿ. ಸೂಪರ್. ಈ ತರ ಎಲ್ಲ ಒಂದು ವಿಷಯ ಇದೆ. ಈಗ ಮೂರನೇ ಪ್ರಶ್ನೆ.
ಮನೆಗೆ ಯಾವ ವಸ್ತು ತಗೊಂಡು ಹೋದ್ರೆ ಹೆಂಡತಿ ಸಿಟ್ಟು ಕಡಿಮೆ ಆಗತ್ತೆ? ಅಯ್ಯ ನನಗೆ ಗೊತ್ತು. ಸರ್ ಬಹಳ ಕ್ವಿಕ್ ಆಗಿದ್ದಾರೆ. 3 ಪ್ರಶ್ನೆಗೂ ಒಂಚೂರು ಟೈಮ್ ತಗೊಂಡಿಲ್ಲ, ಅವರು ಕ್ವಿಕ್ ಆಗಿ ಆನ್ಸರ್ ಮಾಡಿದ್ದಾರೆ. ಆದ್ರೆ ಸರಿಯಾಗಿ ಮಾಡಿದಾರ ಅನ್ನೋದನ್ನ ನಮ್ಮ ಅಧ್ಯಕ್ಷರು ಹೇಳ್ತಾರೆ. ಈ ಸುತ್ತಿನ ಕೊನೆಯಲ್ಲಿ ಗೊತ್ತಾಗುತ್ತೆ ಸರ್. ಥ್ಯಾಂಕ್ ಯು. ನಿಮ್ ಪ್ಲೇಸಿಗೆ ಬಂದ್ಬಿಡಿ. ಈಗ ನಮ್ಮ ಮೊದಲನೇ ಸುತ್ತನ್ನೇ ಗೆದ್ದಿದ್ದಂತಹ ಸಂಗೀತ ಹಾಗೂ ವಿಶ್ವನಾಥ್ ಅವರ ಸರದಿ. ಸಂಗೀತ, ವಿಶ್ವನಾಥ್ ಅವರೇ ದಯವಿಟ್ಟು ಬನ್ನಿ ವೇದಿಕೆ ಮೇಲೆ. ಈಗ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ. ಇಲ್ಲಿರುವಂತಹ ವಿಲ್ಲನ್ಗಳಲ್ಲಿ ಕೋಪ ಬಂದಾಗ ನಿಮ್ಮ ಗಂಡ ಯಾವ ವಿಲ್ಲನ್ ತರ ಕಾಣಿಸ್ತಾರೆ? ಓ ಸರ್ ಆಲ್ರೆಡಿ ಆನ್ಸರ್ ಮಾಡಿದ್ದಾರೆ. ಎರಡನೇ ಪ್ರಶ್ನೆ, ನಿಮ್ ಹೆಂಡತಿ ಪಕ್ಕದ ಮನೆಯಿಂದ ಆವಾಗ ಯಾವ ವಸ್ತುನ ಇಸ್ಕೊಂಡ್ ಬರ್ತಾರೆ? ಇದನ್ನ ನಿಮ್ ಪಕ್ಕದ ಮನೆಯಿಂದ ನಿಮ್ ಹೆಂಡತಿ ಅವಾಗ ತರ್ತಾರೆ. ಈಗ 3ನೇ ಪ್ರಶ್ನೆ, ನಿಮ್ ಹೆಂಡತಿ ಸಿಟ್ಟಿನಲ್ಲಿ ಕೂಗಾಡಿದ್ರೆ ಯಾವ ಪ್ರಾಣಿ ತರ ಕಾಣಿಸ್ತಾರೆ? ಅಲ್ಲ ಯಾವ ಪ್ರಾಣಿ ತರ ಕೇಳಿಸುತ್ತೆ? ಸೌಂಡ್. ಅಯ್ಯಪ್ಪ. 3 ಪ್ರಶ್ನೆಗಳಿಗೆ ಈ ಜೋಡಿ ಕೂಡ ಉತ್ತರ ಕೊಟ್ಟಿದ್ದಾಗಿದೆ. ಆದ್ರೆ ಅದು ಸರಿನಾ ತಪ್ಪಾ, ಎಷ್ಟು ಟೈಮ್ ಅಲ್ಲಿ ಹೇಳಿದ್ದಾರೆ ಅನ್ನೋದು ನಮ್ಮ ಅಧ್ಯಕ್ಷರು ಗೊತ್ತು. ಥ್ಯಾಂಕ್ ಯು ಮೇಡಮ್. Thank you, ತಾವು sir. ಕೂಡ ತಮ್ಮ ಪೋಡಿಯಂಗೆ ಹೋಗ್ಬೋದು. ನಮ್ಮ 3ನೇ ಸುತ್ತು ಸಂಪೂರ್ಣವಾಗಿ ಮುಗಿದಿದ್ದು. ಇವಾಗ ರಿಸಲ್ಟ್ ನ ಅನೌನ್ಸ್ ಮಾಡುವಂತ ಸಮಯ. ಯಾರ್ಯಾರು ಎಷ್ಟೆಷ್ಟು ಅಂಕಗಳನ್ನ ತಗೊಂಡಿದ್ದಾರೆ ಅಂತ ಹೇಳುವಂತ ಟೈಮು. ನಮ್ಮ ಸಂಗೀತ ಹಾಗೂ ವಿಶ್ವನಾಥ್ ಅವರು ತಗೊಂಡಿದ್ದಾರೆ 3 ಪ್ರಶ್ನೆಗಳಿಗೂ ಯಾವುದಕ್ಕೂ ಉತ್ತರ ಹೇಳಿಲ್ಲ, ಹಾಗಾಗಿ 0 ಅಂಕಗಳು. ಭುವನೇಶ್ವರಿ ಮತ್ತು ಪ್ರಸನ್ನ ದಂಪತಿಗಳಿಗೆ ಸಿಗ್ತಾ ಇದೆ. 1 ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ, ಹಾಗಾಗಿ ಅವರಿಗೆ ಸಿಗ್ತಾ ಇದೆ 50 ಅಂಕಗಳು. ಈಗ ಇರೋದು ಕಹಾನಿ ಮೇ ಟ್ವಿಸ್ಟ್. ಸುನೀತಾ ರಾಘವೇಂದ್ರ ಹಾಗೂ ಪೂರ್ಣಿಮಾ ಉಜ್ವಲ್ ದಂಪತಿಗಳ ನಡುವೆ ಒಂದು ಟೈ ಆಗಿದೆ. 2 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಕೂದಲೆಳೆ ಅಂತರದಲ್ಲಿ ಒಬ್ರು ಬೇಗ ಉತ್ತರ ಕೊಟ್ಟು ಇವತ್ತಿನ ಆದರ್ಶ ದಂಪತಿಗಳಾಗಿದ್ದಾರೆ. ಆಲ್ರೆಡಿ ಅವರಿಬ್ರದ್ದು ಹಾರ್ಟ್ ಬಿಟ್ ಜಾಸ್ತಿ ಆಗಿದೆ 2 ದಂಪತಿಗಳದ್ದು, ಗೊತ್ತಾಗ್ತಿದೆ. ಎಷ್ಟು ಸೆಕೆಂಡ್ನ ಅಂತರದಲ್ಲಿ ಯಾವ ದಂಪತಿಗಳು ಇವತ್ತಿನ ಆದರ್ಶ ದಂಪತಿಗಳಾಗಿ ಹೊರಹೊಮ್ಮುತ್ತಿದ್ದಾರೆ ಅನ್ನೋದನ್ನ ನೋಡುವಂತ ಸಮಯ. ಮೊದಲನೇ ಪ್ರಶ್ನೆಗೆ 1 ದಂಪತಿಗಳು 5 ಸೆಕೆಂಡ್ ಅಲ್ಲಿ ಉತ್ತರ ಕೊಟ್ರು. ಆದ್ರೆ ಇನ್ನೊಂದು ದಂಪತಿಗಳು ವಿತ್ ಇನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡ್ ಉತ್ತರ ಕೊಟ್ಟಿದ್ದಾರೆ. ಸೊ ಆ ದಂಪತಿಗಳು ಯಾರಪ್ಪ ಅಂತಂದ್ರೆ ಪೂರ್ಣಿಮಾ ಮತ್ತು ಉಜ್ವಲ್ ದಂಪತಿಗಳು. ಸೂಪರ್. ಈ ಸಂಚಿಕೆಯ ಆದರ್ಶ ದಂಪತಿ ಕಾರ್ಯಕ್ರಮದ ವಿನ್ನರ್ಸ್ ಕೂಡ ಇವರಿಬ್ಬರೇ ಆಗಿದ್ದಾರೆ, ಪೂರ್ಣಿಮಾ ಹಾಗೂ ಉಜ್ವಲ್ ಅವರು. ಸೊ ಇವರ ಖುಷಿಯನ್ನ ಇನ್ನಷ್ಟು ಜಾಸ್ತಿ ಮಾಡಬೇಕು ಅಂತಂದ್ರೆ ಒಂದು ಸೆಲ್ಫಿ ಆಗ್ಬೇಕು. ಆ ಸೆಲ್ಫಿ ಆಗ್ಬೇಕು ಅಂತಂದ್ರೆ ನಮ್ಮ ಸೆಲ್ಫಿ ಸ್ಟ್ಯಾಂಡ್ ಬರಬೇಕು. ಬರ್ಲಿ ಸೆಲ್ಫಿ ಸ್ಟ್ಯಾಂಡ್. ಇವತ್ತಿನ ಆದರ್ಶ ದಂಪತಿಗಳಾಗಿ ಹೊರಹೊಮ್ಮಿರ್ತಕ್ಕಂತಹ ಪೂರ್ಣಿಮಾ ಹಾಗೂ ಉಜ್ವಲ್ ಅವರು ಸೆಲ್ಫಿ ಕೊಡುವಂತ ಸಮಯ. ಬನ್ನಿ ಸರ್, ಸೆಲ್ಫಿ ಫೋಸ್ ಕೊಡಿ ಇಬ್ರು. ಅದ್ಭುತ. ಸೆಲ್ಫಿ ಆಯ್ತು. ಈಗ ನಮ್ಮ ಆದರ್ಶ ದಂಪತಿಗಳಾಗಿ ಹೊರಹೊಮ್ಮಿರ್ತಕ್ಕಂತಹ ಉಜ್ವಲ್ ಹಾಗೂ ಪೂರ್ಣಿಮಾ ಅವರಿಗೆ ಗಿಫ್ಟ್ ಗಳನ್ನ ನೀಡ್ತಕ್ಕಂಥ ಸಮಯ. ಸೊ ಬರ್ಲಿ ಬಹುಮಾನಗಳು. ಆದರ್ಶ ದಂಪತಿಗಳು ಕಾರ್ಯಕ್ರಮದ ವತಿಯಿಂದ ನಿಮಗೆ ಸಿಗ್ತಾ ಇದೆ ಈ ಟಿವಿ. ಬರೀ ಟಿವಿ ಅಷ್ಟೇ ಅಲ್ಲ, ಸನ್ ಡೈರೆಕ್ಟ್ ಕನೆಕ್ಷನ್ ಕೂಡ ನಿಮಗೆ ಕೊಡ್ತಾ ಇದೀವಿ. ಸೊ ದಟ್ ನಮ್ಮ ಕಾರ್ಯಕ್ರಮನ ಇವಾಗ ಹೇಳಿ ಹೇಗೆ ಅನ್ನಿಸ್ತಾ ಇದೆ? ಈ ಖುಷಿಗೆ ಏನು ಮಾತಾಡಕ್ಕೆ ಬರ್ತಿಲ್ಲ. ಅನ್ಕೊಂಡೇ ಇರಲಿಲ್ಲ ನಾನು ಆದರ್ಶ ದಂಪತಿಗೆ ಬರ್ತೀನಿ ಅಂತಂದು. ನನ್ನ ಹೆಂಡತಿ ಆಸೆ ಆಗಿತ್ತು. ಅದು ಶ್ರೀನಾಥ್ ಅವ್ರು ನಡೆಸ್ತಾ ಇದ್ರು ಅವಾಗ ಈ ಎಪಿಸೋಡ್ ನ ಬಿಡಂಗ ಇಲ್ಲ ಅಂತಂದು ಆಸೆ ಪಟ್ಲಿದ್ರು. ಅದೇ ತರ ನಾವು ಸೆಲೆಕ್ಟ್ ಆಗಿದ್ವಿ, ಭಾಗವಹಿಸಿದ್ವಿ ಎಲ್ಲದರಲ್ಲೂ. ಯಾರ ರೌಂಡಲ್ಲಿ ಗೆಲ್ಲಿಲ್ಲ, ನೀವು ಆಟ ಆಡ್ಬಾರ್ದಿತ್ತು, ನಾನು ಆಟಾಡ್ತಿದ್ದೆ ಅಂದ್ಲು. ಯೋಚನೆ ಮಾಡಬೇಡ, ನಮ್ಮ ಎಫರ್ಟ್ ಯಾವಾಗ್ಲೂ ಹಿಂಗೆ ಇರಲಿ, ಆದರ್ಶ ದಂಪತಿಗಳು ಹಾಗೆ ಆಗ್ತೀವಿ ಅಂತಿದ್ವಿ, ಅದೇ ರೀತಿ ಆಗಿದ್ವಿ. ಥ್ಯಾಂಕ್ ಯು. ಓಕೆ, ಸೂಪರ್ ಮೇಡಮ್.
ನನ್ನ ಆಸೆ ಆದರ್ಶ ದಂಪತಿ ಆಗ್ಬೇಕು ಅನ್ನೋದೇ ಆಸೆ. ಅಂದ್ರೆ ಅದನ್ನ ಮ್ಯಾನಿಫೆಸ್ಟ್ ಮಾಡಿದ್ರೆ ಅದಕ್ಕೆ ನೋಡಿ ಟೆಲಿಪತಿ ರೌಂಡ್ ಅಲ್ಲಿ ಆದರ್ಶ ದಂಪತಿ ಆಗಿದ್ದೀರಾ. ನಮಗ್ ಗೊತ್ತಿರೋ ಆನ್ಸರ್ಸ್ ಅದೆಲ್ಲ. ಇವ್ರ ಬಗ್ಗೆ ನಾನ್ ತಿಳ್ಕೊಂಡಿರ್ತೀನಿ, ನನ್ ಬಗ್ಗೆ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಇವ್ರು ನಾನು ಏನು ಅನ್ನೋದು ಗೊತ್ತಾಗುತ್ತೆ ಅಷ್ಟೇ. ನಮ್ಮ ಅಧ್ಯಕ್ಷರು ಆಕ್ಚುಲಿ ಕೊನೆ ರೌಂಡ್ ಇಟ್ಟಿರೋದೇ ಅದಕ್ಕೋಸ್ಕರ, ಒಬ್ರನ್ನೊಬ್ರು ಎಷ್ಟು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದಕ್ಕೋಸ್ಕರನೇ ಟೆಲಿಪತಿ ರೌಂಡ್ ಇಟ್ಟಿರೋದು. ಏನಿವೆ, ಮತ್ತೊಮ್ಮೆ ತಮಗೆ ಶುಭಾಶಯಗಳು ಆದರ್ಶ ದಂಪತಿಗಳಾಗಿ ಹೊರಹೊಮ್ಮಿರೋದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಇವತ್ತಿನ ಸಂಚಿಕೆಯಲ್ಲಿ ಒಂದು ದಂಪತಿ ಆದರ್ಶ ದಂಪತಿಗಳಾಗಿ ಹೊರಹೊಮ್ಮಿದ್ದಾರೆ, ಆದ್ರೆ ಉಳಿದ 3 ದಂಪತಿಗಳು ಕೂಡ ಅಷ್ಟೇ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಹಾಗಾಗಿ ಕೂಡ ಆದರ್ಶ ದಂಪತಿಗಳೇ. ಎಸ್, ನಮ್ಮ ವೇದಿಕೆಗೆ ಬಂದಿರೋರ್ನ ನಾವು ಬರಿಗೈಯಲ್ಲಿ ಕಳಿಸೋದೇ ಇಲ್ಲ. ನಿಮ್ಗೂ ಕೂಡ ನಮ್ ಕಡೆಯಿಂದ ಒಂದು ಸರ್ಟಿಫಿಕೇಟ್ ಕೊಡ್ತಾ ಇದೀವಿ ನೆನಪಿನ ಕಾಣಿಕೆಯಾಗಿ. ಇದಿಷ್ಟು ಇವತ್ತಿನ ಸಂಚಿಕೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಆದ್ರೆ ನೀವು ಕೂಡ ಆದರ್ಶ ದಂಪತಿಗಳಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನುವಂತ ಆಸೆ ಖಂಡಿತ ಇದೆ ಅಂತ ಗೊತ್ತು. ನಿಮಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅನ್ನುವಂತ ಆಸೆ ಇದ್ರೆ ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತ ನಂಬರ್ಗೆ 2 ನಿಮಿಷದ ಇಂಟ್ರೊಡಕ್ಷನ್ ವಿಡಿಯೋನ ಕಳಿಸ್ಬೇಕಾಗತ್ತೆ. ಆ ವಿಡಿಯೋ ನೋಡಿ ನಿಮ್ಮೂರಿಗೂ ಕೂಡ ನಾವು ಬರಬಹುದು, ನಿಮ್ಮನ್ನು ಕೂಡ ಸೆಲೆಕ್ಟ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ. ನೀವು ನೋಡ್ತಾ ಇದ್ದೀರಾ, ಇದು ಆದರ್ಶ ದಂಪತಿಗಳು, ಪವರ್ಡ್ ಬೈ ನಂದಿನಿ, ನ್ಯಾಚುರಲಿ ನ್ಯೂಟ್ರಿಷಿಯಸ್ ಮತ್ತು ಆಚಿ ಸಾಂಬಾರ್ ಪುಡಿ. ಟೇಕ್ ಕೇರ್, ಗುಡ್ ನೈಟ್, ಬಾಯ್ ಬಾಯ್.